ಸರ್ ನಿಮ್ಗೆ ಫೋರ್ಟ್ ಫಿಗೋ ಅಂತೀರಾ ಆ ಪ್ರೈಸ್ ನಲ್ಲಿ ಕೊಡ್ತಾ ಇದೀನಿ. 2013 ಮಾಡಲ್ ಸರ್ 3,80,000 ಕೊಡ್ತೀನಿ. ಎಷ್ಟಕ್ಕೆ 3,80,000 ನಿಮ್ಗೆ 13ನೇ ಮಾಡಲ್ ಫೋರ್ಟ್ ಎಕೋ ಸ್ಪೋರ್ಟ್ಸ್ ಕೊಡ್ತಾ ಇದೀನಿ ಸರ್. ಸರ್ ಈ ಪ್ರೈಸ್ ನಾವ್ ಹೇಳ್ತಾ ಇರೋದು ಶಾಕ್ ಆಗ್ಬಿಡ್ತೀರಾ, ಶಾಕ್ ಅಂದ್ರೆ ಶಾಕ್. ಎಷ್ಟಕ್ಕೆ ಸರ್ ಈ ಪ್ರೈಸ್ ನಾವು 6,70,000 ಕೊಡ್ತೀನಿ. ಬರೀ 3 ಲಕ್ಷಕ್ಕೆ ನಿಮ್ಗೆ ಹೋಂಡಾ ಬ್ರಿಯೋ ಕೊಡ್ತಾ ಇದೀನಿ ಸರ್. 15ನೇ ಮಾಡಲ್ ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ. ಬರೀ 1,50,000 ನಿಮ್ಗೆ ಶವಲ್ ಅಡ್ಮಿಟ್ 11 ಮಾಡಲ್ ಕೊಡ್ತಾ ಇದೀನಿ. ಪೆಟ್ರೋಲ್ ವೇರಿಯಂಟ್ ಒಂದ್ ಸರಿಯಾಗಿರೋದು ಹೊಸ ಶೋರೂಮ್ ಟೂಲ ಬರಲ್ಲ ಸರ್, ನಾವು ಕಾರ್ ಕೊಡ್ತಾ ಇದೀನಿ ನಿಮ್ಗೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅರ್ಬನ್ ಕ್ರೂಸರ್ ನೀವು ವಿಸಿಟ್ ಮಾಡ್ರೆ ಈ ಗಾಡಿ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿ ಎಷ್ಟಿಗೆ ಹೇಳ್ತಾರೆ ಹೇಳಿ? 8.5 ಲಕ್ಷ ಹೇಳ್ತಾರೆ. ನಮ್ಗೆ 7.5 ಲಕ್ಷನೂ ಬೇಡ, ಡೈರೆಕ್ಟ್ 6.5 ಲಕ್ಷಗೆ 6,50,000ಗೆ 13 ಲ್ಯಾಕ್ಸ್ಗೆ 4x4 ಅದನ್ನು ಹಾಟ್ ಟಾಪ್ ಎಂಡ್ ವೆಹಿಕಲ್. ಯಾರು ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. 16,000. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮತ್ತೆ ನಾವು ಇವತ್ತು ತಿರ್ಗಾ ಆಲ್ಫಾ ಕಾರ್ಸ್ ಗೆ ಬಂದಿದ್ದೀವಿ. ಅಂಡ್ ನೆಕ್ಸ್ಟ್ ಬಂದು ವಸೀಂ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್, ನಾ ಚಾನಲ್ ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಅಂಡ್ ಹುಷಾರಿಲ್ಲ ಬೇರೆ ನಿಮ್ಗೆ? ಸ್ವಲ್ಪ ವಾಯ್ಸ್ ಕಮ್ಮಿ ಇದೆ, ಸ್ವಲ್ಪ ಹುಷಾರಿಲ್ಲ. ಅವಾಗ್ಲೂ ಪಾಪ ಇವರು ನನ್ಗೋಸ್ಕರ ಬಂದು 1 ಅವರ್ ವೇಟಿಂಗ್ ಮಾಡಿದಾರೆ. ಅದಕ್ಕೆ ನಾನು ಬಂದು ವಿಡಿಯೋ ಮಾಡ್ತಾ ಇದೀನಿ. ಎಲ್ಲಾ ಸಬ್ಸ್ಕ್ರೈಬರ್ ಅಷ್ಟು ಪ್ರೀತಿಸ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಪ್ರೀತಿ ನನ್ನ ಹೃದಯನಲ್ಲಿ ಇದೆ. ಎಲ್ಲಾ ವೀಕ್ಷಕರಿಗೆ ಫಸ್ಟ್ ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ಜಾಗ ಓಡಾಡಿ, ಎಲ್ಲಾ ಜಾಗ ನೋಡಿ ಎಲ್ಲ ಇವರು ವಿಡಿಯೋ ಮಾಡೋದು. ಅದಕ್ಕೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಮ್ದು ಇದು ವೆಹಿಕಲ್ ಸ್ಟಾರ್ಟ್ ಆಗೋದು ಇವತ್ತು 1,20,000 ಇಂದ 1,50,000 ತನಕ ನಮ್ಮ ಹತ್ರ ಬಹಳ ಬಹುತ್ ವೆಹಿಕಲ್ಸ್ ಇದೆ. ಈ ಸತಿ ಆಫರ್ ತುಂಬಾ ಚೆನ್ನಾಗಿದೆ. ಮಂತ್ ಎಂಡ್, ಕ್ರಿಸ್ಮಸ್, ಇಯರ್ ಎಂಡ್, ನ್ಯೂ ಇಯರ್ ಆಫರ್ಸ್, ಎಲ್ಲಾ ಆಫರ್ಸ್ ನಾವು ಕೊಡ್ತೀವಿ. ಆಮೇಲೆ ಪ್ರೈಸಿಂಗ್ ಡಿಸೆಂಬರ್ ಮಂತ್ ಅಲ್ಲ 2025 ತುಂಬಾ ಡಿಪ್ರಿಶಿಯೇಟ್ ಇರುತ್ತೆ. ಪ್ರೈಸ್ ನಲ್ಲಿ ತುಂಬಾ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಗೆ ವೆಹಿಕಲ್ ಸಿಗುತ್ತೆ. ಈ ಸತಿ ನಿಮ್ಗೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಗೆ ವೆಹಿಕಲ್ಸ್ ಕೊಡ್ತೀನಿ. ಯೋಚನೆ ಮಾಡಿರ್ಬಾರ್ದು, ಆ ಪ್ರೈಸಿಂಗ್ ನಾನು ವೆಹಿಕಲ್ಸ್ ಕೊಡ್ತೀನಿ. ಆಮೇಲೆ ನಿಮ್ಗೆ ಅಡ್ರೆಸ್ ಹೇಳಕ್ಕೆ ಹೋದ್ರೆ ನನ್ನ ಫೇಸ್ ಲೊಕೇಶನ್. ಇನ್ನೊಂದ್ಸತಿ ಹೊಸ ಸಬ್ಸ್ಕ್ರೈಬರ್ಸ್ ಗೆ ಜಯದೇವ ಬನಘಟ್ಟ ರೋಡ್ ಇಂದ ಬಂದು ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅರ್ಕಿನ ಸಿಗ್ನಲ್ ಲೆಫ್ಟ್ ತಗೊಂಡಿದ ತಕ್ಷಣ ಒಂದು 50 ಮೀಟರ್ 100 ಮೀಟರ್ ಆರ್ಎನ್ಎಸ್ ಶೋರೂಮ್ ಪಕ್ಕನೆ ನಮ್ದು ಇದು ಇರೋದು. ಆಮೇಲೆ ಲೋನ್ ಬಗ್ಗೆ ಹೇಳಕ್ಕೆ ಹೋದ್ರೆ 2013 ಮಾಡಲ್ ಇಂದ 2025 2025 ಮಾಡಲ್ ತನಕ ಎಲ್ಲಾ ವೆಹಿಕಲ್ಸ್ ಗೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಇದು ಪ್ರೊಫೈಲ್ ಚೆನ್ನಾಗಿದೆ ಇದ್ರೂ ಮಾಡಿಸ್ಕೊಡ್ತೀವಿ, ಬಿಸ್ನೆಸ್ ಮ್ಯಾನ್ ಇದ್ರೂ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ನಾವು ಮಾಡ್ಕೊಡ್ತೀವಿ. ಪ್ರೊಫೈಲ್ ಇಂದ ಮುಂದೆ ಅದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿಸ್ಕೊಡ್ತೀವಿ. ಆಲ್ರೈಟ್ ಸರ್. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಎಲ್ಲ ಕೂಡ ಬರುತ್ತೆ, ಚೆಕ್ ಮಾಡಬಹುದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ ನೋಡಬಹುದು ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ ಇದೆ. 2014 ಮಾಡಲ್ದು. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 14 ಮಾಡಲ್ ಟ್ವಿಸ್ಟ್. ಅದನ್ನು ಲೋನ್ ಆಗುತ್ತೆ. ಇದು 0 ಡೌನ್ ಪ್ರೊಫೈಲ್ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಇಲ್ಲಾಂದ್ರೆ ಒಂದು 23,000 ತಗೊಂಡ್ ಬಂದ್ರೆ ಈ ಗಾಡಿ ವೆಹಿಕಲ್ ಲೋನ್ ಆಗುತ್ತೆ. ಈ ಗಾಡಿ 2014 ಮಾಡಲ್, ಅದನ್ನು 2014 ಮಾಡಲ್ದು ಲೋನ್ ಆಗುವ ಗಾಡಿ, 0 ಡೌನ್ ಪೇಮೆಂಟ್ ನಲ್ಲಿ ಕೊಡುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಆಲ್ಫಾ ಕಾರ್ಸ್ ಗೆ ವಿಸಿಟ್ ಮಾಡ್ರೆ ಎಷ್ಟ್ಗೆ ಕೊಡ್ಬಿಡ್ತೀನಿ ಹೇಳಿ? 1,20,000 ಕೊಡ್ತೀವಿ ಸರ್. 1,20,000 ಕೊಡ್ತೀವಿ. ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ರೆನಾಲ್ಟ್ ಕ್ವಿಡ್ ಇದು ದೊಡ್ಡ ಮಾಡಲ್, ದೊಡ್ಡ ಬಜೆಟ್, ತುಂಬಾ ಚಿಕ್ಕದು ವೆಹಿಕಲ್ ಪಾರ್ಕ್ ಮಾಡಕ್ಕೆ ಚಿಕ್ಕದು. ತುಂಬಾ ಕ್ಯೂಟ್ ಇದೆ ಗಾಡಿ. ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ವಿತ್ ಪೌಂಡ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 19 ಮಾಡಲ್ದು ಸರ್. 19 ಮಾಡಲ್ದು ಕ್ವಿಡ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ 4.5 ಲಕ್ಷದಿಂದ ಕಮ್ಮಿ ಕೊಡಲ್ಲ. ನಮ್ಮ ಹತ್ರ 3.5 ಲಕ್ಷನೂ ಬೇಡ, 3.30 ಬೇಡ, 3.20ಗೆ 3,20,000ಗೆ 3,20,000ಗೆ 2019 ಮಾಡಲ್ ಸರ್. 101% ಚಾಲೆಂಜ್ ಮಾಡ್ಬಿಡ್ತೀನಿ. 4 ಲಕ್ಷದಿಂದ ಅಟ್ ಎನಿ ಕಾಸ್ಟ್ ಕಮ್ಮಿ ಸಿಗಲ್ಲ 19 ಮಾಡಲ್ದು. 3,20,000ಗೆ 19 ಮಾಡಲ್ ರೆನಾಲ್ಟ್ ಕ್ವಿಡ್ ಕೊಡ್ತೀನಿ ಸರ್. 3,20,000 ನೋಡಬಹುದು. ಒಂದು ವೆಹಿಕಲ್ 2 ವೀಲರ್ ತಗೊಂಡ್ರೆ ಕೂಡ ಒಂದು ಮಿನಿಮಮ್ 5 lakhs ತನಕ ಒಂದು 600cc ಹೋಗ್ಬಿಡುತ್ತೆ. ಈಗ GST ಎಲ್ಲ ರೇಸ್ ಆಗಿದೆ. ಅಂಡ್ ಇದು ಬಂದು 3,20,000 ಮಾತ್ರನೇ ಸಿಗುತ್ತೆ. ಇಯರ್ ಅಂಡ್ ಸೆಲ್ ಅಂಡ್ ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲ ಆಫರ್. ನನ್ಗೆ ಮೈ ಹುಷಾರಿಲ್ಲ, ಅದಕ್ಕೆ ನಂದು ವಾಯ್ಸ್ ಲೌಡ್ ಇಲ್ಲ. ಏನು ಬೇಜಾರು ಮಾಡ್ಕೊಂಡ್ಬೇಡಿ. ಈ ಸತಿ ಸ್ವಲ್ಪ ವಾಯ್ಸ್ ಡೌನ್ ಇದೆ, ಯಾಕಂದ್ರೆ ಮೈ ಚೆನ್ನಾಗಿಲ್ಲ. ಅವಾಗ್ಲೂ ಬರೀ ನಮ್ಮ ವೀಕ್ಷಕರು ಬೇಜಾರಾಗಬಾರ್ದು ಅಂತ ಬಂದೇ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ಇವ್ರು ವೇಟ್ ಮಾಡಿದ್ದಾರೆ.
ಥ್ಯಾಂಕ್ ಯು. ಸರ್ ವರ್ಣ ಟ್ರಾನ್ಸ್ಫಾರ್ಮರ್ ನೋಡ್ತಾ ಇದ್ದೀರಾ, ವರ್ಣ ಫ್ಲೂಡಿಕ್ ಇಂಜಿನ್ ಬರೋದು, ನ್ಯೂ ಶೇಪ್ ವರ್ಣ ಟ್ರಾನ್ಸ್ಫಾರ್ಮರ್, ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಸ್ಟ್ಯಾಂಡಿ ಲೆದರ್ ಸೀಟ್ಸ್ ಬರುತ್ತೆ ವಿತ್ 4 ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ನೋಡ್ಕೊಳ್ಳಿ ಯಾವ ಕಂಡೀಷನ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಅದನ್ನು ವರ್ಣ, ಇದು ಯಾವ್ದು ಹೇಳಿ, ವರ್ಣ ಟ್ರಾನ್ಸ್ಫಾರ್ಮರ್ 2010 ಮಾಡಲ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇಂಟೀರಿಯರ್ ಆಗ್ಲಿ, ಎಕ್ಸ್ಟೀರಿಯರ್ ಆಗ್ಲಿ, ಟೈರ್ಸ್ ಆಗ್ಲಿ, ಮ್ಯಾಕ್ಸ್ ಆಗ್ಲಿ ಎಲ್ಲ ಇದೆ. ವರ್ಣ ಫ್ಲೂಡಿಕ್ ಇದ್ರ ಆದ್ಮೇಲೆ ವರ್ಣ ಫ್ಲೂಡಿಕ್ ಬಂದಿರೋದು. ಈ ಮಾಡೆಲ್ ವೆಹಿಕಲ್ 2010 ಮಾಡೆಲ್ ವೆಹಿಕಲ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಟ್ರಾನ್ಸ್ಫಾರ್ಮರ್ 3 ಲಕ್ಷದಿಂದ ಕಮ್ಮಿ ಇಲ್ಲ. 3 ಲಕ್ಷ ಡೈರೆಕ್ಟ್ ಆಗಿ ಅಲ್ಫಾಗಾರ್ಗೆ ವಿಸಿಟ್ ಮಾಡಿ ಬರೀ 2,10,000ಗೆ 2,10,000ಗೆ ವರ್ಣ ಟ್ರಾನ್ಸ್ಫಾರ್ಮರ್ ಕೊಡ್ಬಿಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಇದು 2013 ಆದ್ಮೇಲೆ ನಮ್ಮ ಹತ್ರ ಲೋನ್ ಆಗೋದು. 2013 ಇಂದ 2025 ಅದು ಸೆಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್, ಲೋಕಲ್ ಇದ್ರೆ. ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ವ್ಯಾಗನಾರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ವ್ಯಾಗನರ್ 2010 ಮಾಡಲ್ ನ್ಯೂ ಶೇಪ್ದು, ಅದು ನೋಡಿ ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಪೌಂಡ್ ಪೋಸ್ಟರಿಂಗ್ ಎಸಿ ಇರುವ ಗಾಡಿ ಅದು ಮಾರ್ಕೆಟ್ ನಲ್ಲಿ. ಈ ಗಾಡಿ ಕಮ್ಮಿ ಅಂದ್ರೂ ನಿಮ್ಗೆ 760 ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾಗಾರ್ಗೆ ವಿಸಿಟ್ ಮಾಡಿ. ನ್ಯೂ ಶೇಪ್ದು ಹೊಸ ಶೇಪ್ದು ವ್ಯಾಗನರ್, ಅದನ್ನು ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಸರ್. ನಿಮ್ಗೆ 2008 2009 ಮಾಡಲ್ ಸಿಗಲ್ಲ ಆ ಪ್ರೈಸಿಂಗ್ ನಲ್ಲಿ. ಸಾರಿ, 2006 ಮಾಡಲ್ ಸಿಗಲ್ಲ ಆ ಪ್ರೈಸಿಂಗ್ ನಲ್ಲಿ. ನಿಮ್ಗೆ 2010 ಮಾಡಲ್ದು ಅದನ್ನು ನ್ಯೂ ಶೇಪ್ ವೆಹಿಕಲ್ 1,60,000 ಕೊಡ್ಬಿಡ್ತೀವಿ. 1,60,000ಗೆ. ನೆಕ್ಸ್ಟ್ ನೋಡಬಹುದು ಒಂದು ಫೋರ್ಡ್ ಫಿಯೆಸ್ಟಾ ಅಲ್ಲ ಸರ್ ಇದು? ಫೋರ್ಡ್ ಫಿಯೆಸ್ಟಾ 2012 ಮಾಡಲ್ದು ಡೀಸೆಲ್ ಡಿಕ್ಕಿ ಸಮೇತ ಬರುತ್ತೆ. ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 3.5 ಲಕ್ಷದಿಂದ ಕಮ್ಮಿ ಇಲ್ಲ. 2.5 ಲಕ್ಷ ಬಿಡ, 2 ಲಕ್ಷಗೆ ಕೊಡ್ಬಿಡ್ತೀವಿ ಸರ್. ಡೈರೆಕ್ಟ್ ಆಗಿ 2 ಲ್ಯಾಕ್ಸ್ಗೆ 2 ಲ್ಯಾಕ್ಸ್ಗೆ ಕೊಡ್ತೀನಿ ಸರ್. 12 ಮಾಡಲ್ದು ಡೀಸೆಲ್ ಪೌಂಡ್ ಪೋಸ್ಟರಿಂಗ್ ಎಸಿ ಇರುವ ಗಾಡಿ. ನೆಕ್ಸ್ಟ್ ನೋಡಬಹುದು ಒಂದು ಬ್ರಿಜಾ ತರ ಅಂದ್ರೆ ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಇದೆ. ಇದು ಅರ್ಬನ್ ಕ್ರೂಸರ್ ಟಾಪ್ ಅಂಡ್ ಹೈಬ್ರಿಡ್ ವಿತ್ ಡ್ಯುಯಲ್ ಕೋರ್ ಬರೋದು ಸರ್ ಗಾಡಿ. ಇದರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಹೈಬ್ರಿಡ್ ವೆಹಿಕಲ್. 4 ಪೌಂಡ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅರ್ಬನ್ ಕ್ರೂಸರ್ ನೀವು ವಿಸಿಟ್ ಮಾಡ್ರೆ ಈ ಗಾಡಿ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿ ಎಷ್ಟ್ಗೆ ಹೇಳ್ತಾರೆ ಹೇಳಿ? 8.5 ಲಕ್ಷ ಹೇಳ್ತಾರೆ. ನಮ್ಗೆ 7.5 ಲಕ್ಷನೂ ಬೇಡ, ಡೈರೆಕ್ಟ್ 6.5 ಲಕ್ಷಗೆ 6,50,000ಗೆ ಅರ್ಬನ್ ಕ್ರೂಸರ್ ಡ್ಯುಯಲ್ ಕೋರ್ದು ಹೈಬ್ರಿಡ್. ಅದೂನು ಹೈಬ್ರಿಡ್ ನಲ್ಲಿ ಮೈಲೇಜ್ ಬರುತ್ತೆ. ಟಾಪ್ ಅಂಡ್ ಡ್ಯುಯಲ್ ಟೋನ್ ಎಲ್ಲ ಫ್ಯೂಚರ್ ಸಮೇತ ಪೌಂಡ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಹೊಂದ್ಕೊಂಡು ಎಲ್ಲ ಮಾಡಲ್ ಕೇಳಿಲ್ಲ ಅಲ್ಲ. 2021 ಮಾಡಲ್ ಸರ್. 2016 ಮಾಡಲ್ದು ಬ್ರೀಜಾ ನಿಮ್ಗೆ 6.5 ಲಕ್ಷ ಹೇಳ್ತಾರೆ. ನಾನು 2021 ಮಾಡಲ್ ಅರ್ಬನ್ ಕ್ರೂಸರ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ನಂಬರ್ನು ತೋರಿಸ್ಬಿಡಿ. ಕರ್ನಾಟಕ ವೆಹಿಕಲ್, ಡೆಲ್ಲಿ HR MH ಅಂತ ಜನಗಳು ಕನ್ಫ್ಯೂಸ್ ಆಗ್ತಾರೆ. ಆ ಕಾರಣಕ್ಕೆ ನಾನು ನಂಬರ್ನು ತೋರಿಸ್ಬಿಟ್ಟಿದ್ದೀನಿ ಈ ಗಾಡಿದು. ಯಾಕಂದ್ರೆ ಈ ಗಾಡಿ ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಬರೀ 2021 ಮಾಡಲ್ 6.5 ಲಕ್ಷ ಕೊಡ್ತೀವಿ ಸರ್. 6.5 ಲಕ್ಷ 21 ಮಾಡಲ್ ಅಂಡ್ ಹೈಬ್ರಿಡ್. ಸೊ ಒಂದು ಯಾರಾದ್ರೂ ಒಂದು ಬಿಗ್ ಡ್ಯಾಡಿ ಆಫ್ SUV ಒಂದು XUV 500 ಹುಡ್ತಾ ಇದ್ರೆ ವಿತ್ ಸನ್ ರೂಫ್ 10 ಹೇರ್ ಬ್ಯಾಗ್ 1 2 3 4 5 6 7 8 9 10 ಹೇರ್ ಬ್ಯಾಗ್ ಬರುತ್ತೆ ಸರ್. 10 ಹೇರ್ ಬ್ಯಾಗ್ ವಿತ್ ಸನ್ ರೂಫ್ ಬರೋದು ಸರ್ ಈ ವೆಹಿಕಲ್. ತುಂಬಾ ದೊಡ್ಡ ಗಾಡಿ, ಎಕ್ಸಲೆಂಟ್ ಗಾಡಿ, ಟಾಪ್ ಅಂಡ್ ವೆಹಿಕಲ್, ಫುಲ್ಲಿ ಫ್ಯೂಚರ್, ಫುಲ್ಲಿ ಸೇಫ್ಟಿ ವೆಹಿಕಲ್. ಮಾರ್ಕೆಟ್ ನಲ್ಲಿ XUV 500 2016 ಮಾಡೋದು, ಅದನ್ನು ಡೀಸೆಲ್ W10 ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. W10 16 ಆದ್ಮೇಲೆ 15 ತನಕ W8 ಇತ್ತು. ಸಾರಿ 14 ತನಕ W8 ಇತ್ತು. 15ಗೆ W10 ಬಂತು ಟಾಪ್ ಅಂಡ್. 16ಗೆನು W10 ಇದೆ ಸರ್. ಇಷ್ಟು ಚೆನ್ನಾಗಿರುವ ಗಾಡಿ ಮಾರ್ಕೆಟ್ ನಲ್ಲಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಇದು W10 ಹೇರ್ ಬ್ಯಾಗ್ ವಿತ್ ಸನ್ ರೂಫ್, ಫುಲ್ಲಿ ಸೇಫ್ಟಿ ವೆಹಿಕಲ್. ಇಷ್ಟು ದೊಡ್ಡ ವೆಹಿಕಲ್ 16 ಮಾಡಲ್ದು W8 ಸಿಗಬಾರ್ದು. ಆ ಪ್ರೈಸಿಂಗ್ ನಲ್ಲಿ ನಮ್ಗೆ W10 ಕೊಡ್ತೀನಿ. ಮಾರ್ಕೆಟ್ ನಲ್ಲಿ 12-13 ಲ್ಯಾಕ್ಸ್ ಇಂದ ಕಮ್ಮಿ ಇಲ್ಲ. 10 ಲ್ಯಾಕ್ಸ್ ಬಿಡ, ಡೈರೆಕ್ಟ್ 9 ಲ್ಯಾಕ್ಸ್ ಕೊಡ್ತೀನಿ ಸರ್. 9 ಲಕ್ಷಗೆ 10 ಹೇರ್ ಬ್ಯಾಗ್ ಇರುವ ಸನ್ ರೂಫ್ ಇರುವ ಗಾಡಿ 16 ಮಾಡಲ್, ಅದನ್ನು XUV W10 ಟಾಪ್ ಅಂಡ್ ವೇರಿಯಂಟ್. ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಸರ್. ಕರ್ನಾಟಕ ನಂಬರ್ ತೋರಿಸ್ಬಿಡಿ ಸರ್. ಈ ಗಾಡಿಗೇನು ಜನಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಆಮೇಲೆ HR MH ಗಾಡಿ ಅಂತ ಪೂರ್ತಿ ಪ್ಯೂರ್ ಕರ್ನಾಟಕ. ಬಿಸ್ಲರಿ ವಾಟರ್ ಹೆಂಗ್ ಪ್ಯೂರ್ ಇರುತ್ತಾ ಆ ತರ ಪ್ಯೂರ್ ಕರ್ನಾಟಕ ಗಾಡಿ ಸಿಗುತ್ತೆ.
ಅಂಡ್ ನೆಕ್ಸ್ಟ್ ನೋಡಬಹುದು ಹಂಗೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಫೋರ್ಡ್ ಈಗೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಇದು, ಆಟೋಮೆಟಿಕ್ ವೆಹಿಕಲ್ ಟಾಪ್ ಎಂಡ್ ಇದು. ಇದಕ್ಕಿಂತ ಟಾಪ್ ಎಂಡ್ ನಿಮ್ಗೆ ಸಿಗಲ್ಲ. ವಿತ್ 4.0 ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ನಿಮ್ಗೆ ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ ಗೆ ವಿಸಿಟ್ ಮಾಡಿ ನೀವು 2015 ಮಾಡಲ್ದು ಸರ್. ಯಾವ ಮಾಡಲ್ ಹೇಳಿ? 2015 ಮಾಡಲ್ದು ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್, 90,000 ಓಡಿದೆ ರೆಕಾರ್ಡೆಡ್ ವಿತ್ 4.0 ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ 650 ಇಂದ ಕಮ್ಮಿ ಸಿಗಲ್ಲ ಸರ್. 15 ಮಾಡಲ್, ಅದೂ ಆಟೋಮೆಟಿಕ್ ಟೈಟಾನಿಯಂ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ ಗೆ ವಿಸಿಟ್ ಮಾಡಿ ಸರ್. 550 ಬೇಡ, 450 ಗೆ ಕೊಡ್ತೀನಿ ಸರ್. 4.5 ಲಕ್ಷಗೆ ಇಷ್ಟು ದೊಡ್ಡ ಗಾಡಿ, ಟೈಟಾನಿಯಂ ಗಾಡಿ. ಅದೂನು ಯಾವ್ದು ಹೇಳಿ? ಟೈಟಾನಿಯಂ ಟಾಪ್ ಎಂಡ್ 15 ಮಾಡಲ್ ಆಟೋಮೆಟಿಕ್ ವೆಹಿಕಲ್ ಕೊಡ್ತೀನಿ 4,50,000. ಅಂಡ್ ನೆಕ್ಸ್ಟ್ ಒಂದು ವೈಟ್ ಕಲರ್ XUV 500 ಬೇಡ ಅಂದ್ರೆ ನೋಡಬಹುದು ಒಂದು ಸಿಲ್ವರ್ ಕಲರ್ ಸೂಪರ್ ಆಗಿದೆ ಸರ್. ಇದು ಸಿಲ್ವರ್ ಕಲರ್ XUV ಯಾವ ತರ ಇದೆ ನೋಡಿ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಇದೆ. ಒಂದು ದೊಡ್ಡ ಆನೆ ಅಂತ ಹೇಳ್ಬೋದು. XUV ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ನ ಆಫ್ಟರ್ ಮಾರ್ಕೆಟ್ ಟೈಲ್ಸ್ ನ ಹಾಕಿದ್ದಾರೆ. ಎಲ್ಲ ವಿತ್ ಬಗಿಟ್ ಸೀಟ್ಸ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ನೋಡಿ, ನೋಡ್ಕೊಳ್ಳಿ. ಗಾಡಿ ಒಳಗಡೆ ಫ್ಯೂಚರ್ಸ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಸಮೇತ ಇದೆ ಈ ಗಾಡಿ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಈ ಗಾಡಿ XUV 500 ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿನು ನೀವು ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ 2015 ಮಾಡಲ್ದು, 15 ಮಾಡಲ್ದು ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು ನಿಮ್ಗೆ 8 ಲಕ್ಷ ಹೇಳ್ತಾರ ಸರ್. ಇದಕ್ಕೆ ಎಷ್ಟು ಬರುತ್ತೆ ಸರ್? ಏನ್ ಸರ್? ಇದಕ್ಕೆ ಏರ್ ಬ್ಯಾಗ್ 6 ಬರುತ್ತಾ? 6 ಏರ್ ಬ್ಯಾಗ್ಸ್ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ 6.5 ಲಕ್ಷ ಕೊಡ್ಬಿಡ್ತೀವಿ ಸರ್. ಫಿಕ್ಸೆಡ್ ಆಗಿರುತ್ತೆ ಸರ್ ಪ್ರೈಸ್, ಯಾಕಂದ್ರೆ ತುಂಬಾ ಕಮ್ಮಿ ಪ್ರೈಸಿಂಗ್ ಕೊಡ್ತಾ ಇರೋದು ಸರ್. 6,50,000 15 ಮಾಡಲ್ದು, ಅದು ನ್ಯೂ ಶೇಪ್ದು. ಯಾರು ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯನೂ ಇರಲ್ಲ, ಚಾನ್ಸ್ನೂ ಇರಲ್ಲ, ಫಿಕ್ಸ್ ಆಗಿರುತ್ತೆ. ಇವಾಗ ಹೇಳಿದ್ರೆ 6.5 ಲಕ್ಷಗೆ ಇಷ್ಟು ದೊಡ್ಡ ಗಾಡಿ ಕೊಡ್ತೀವಿ. ಸೊ ವೀಕ್ಷಕರೇ, ಹೇಳಿದೀವಿ ಏರ್ ಅಂಡ್ ಸೇಲ್ ಆಫರ್ಸ್ ಎಲ್ಲ ನಡೀತಾ ಇದೆ ಅಂತ. ಅಂಡ್ ತಾರ್ದು ಇದೆ, ತಾರ್ದು ಡೀಟೇಲ್ಸ್, ಪ್ರೈಸಿಂಗ್ ಎಲ್ಲ ಸರ್ ಇಯರ್ ಎಂಡ್ ಆಫರ್ ನಲ್ಲಿ ತುಂಬಾ ಬೆಸ್ಟ್ ಅಂಡ್ ಚೀಪ್ ಪ್ರೈಸ್ ಕೊಡ್ತೀನಿ. ತಾರ್ ಯೋಚನೆ ಮಾಡಿರಬಾರ್ದು ಸರ್. ನಂಬರ್ ತೋರ್ಸ್ಬಿಡಿ ಸರ್ ಇದ್ರದ್ದು. ಯಾಕಂದ್ರೆ ಪ್ರೈಸಿಂಗ್ ಹೇಳಕ್ಕೆ ಹೋಗ್ತಾ ಇದೀನಿ, ಡೆಲ್ಲಿ ಹೆಚ್ಚಾಗಿ ಗಾಡಿ ಸಿಗಲ್ಲ. ಆ ಪ್ರೈಸಿಂಗ್ ನಲ್ಲಿ ಗಾಡಿ ಕೊಡ್ತೀನಿ. 4x4 ಥಾರ್ ಇದು, ಹಾಟ್ ಟಾಪ್, ಎಲ್ಲಾ ಫ್ಯೂಚರ್ಸ್ ಸಮೇತ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ಸ್ ಸಮೇತ ಬರುವ ಗಾಡಿ. ಈ ಗಾಡಿ ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಈ ತಾರ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಕಮ್ಮಿ ಅಂದ್ರೇನು ಥಾರ್ ಪ್ರೈಸಿಂಗ್, ಕಮ್ಮಿ ಅಂದ್ರೇನು ಎಷ್ಟಿದೆ ಹೇಳಿ ಮಾರ್ಕೆಟ್ ನಲ್ಲಿ? ನೀವೆಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬನ್ನಿ. 17 ಲಕ್ಷ, 14 ಲಕ್ಷ, 15 ಲಕ್ಷನೂ ಬೇಡ, 14 ಲಕ್ಷನೂ ಬೇಡ ಸರ್. 14 ಲಕ್ಷನೂ ಕಮ್ಮಿ, 13 ಲಕ್ಷಗೆ ಥಾರ್ ಕೊಡ್ತೀನಿ ಸರ್. 13 lakhs 4x4, ಅದನ್ನು ಹಾಟ್ ಟಾಪ್ ಎಂಡ್ ವೆಹಿಕಲ್. ಯಾರು ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. 16,000 ಓಡಿರುವ ಗಾಡಿ. 2022 ಮಾಡೋದು. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್. 16,000 ಓಡಿದೆ. ಸೊ ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ವರ್ಣ ಇದೆ ಸರ್. ಇದು ಡೀಟೇಲ್ಸ್. ಸೊ ವರ್ಣ ಫ್ಲೂಡಿಕ್ 2016 ಮಾಡೋದು ಸರ್. ಯಾವ ಮಾಡಲ್ ಹೇಳಿ? 2016 ಮಾಡೋದು. ಎಲ್ಲ ವಿತ್ 4.0 ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಕಂಟ್ರೋಲ್. ಅದೂನು ಆಟೋಮೆಟಿಕ್ ವೆಹಿಕಲ್ ಸರ್. ಅದೂನು ಆಟೋಮೆಟಿಕ್ ವೆಹಿಕಲ್. ಎಲ್ಲಾ ಫ್ಯೂಚರ್ಸ್ ಸಮೇತ ಬರೋದು. SX ಟಾಪ್ ಎಂಡ್. SX ಅಂದ್ರೆ ಫುಲ್ಲಿ ಟಾಪ್ ಎಂಡ್. SX ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಇಷ್ಟು ಚೆನ್ನಾಗಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿ 7 ಲಕ್ಷದಿಂದ ಕಮ್ಮಿ ಇಲ್ಲ. 6 ಲಕ್ಷನೂ ಬೇಡ, 5,900 ಸರ್. 5,80,000 ಸರ್. ಚಾಲೆಂಜಿಂಗ್ ಪ್ರೈಸ್. ಇದನ್ನು ಕರ್ನಾಟಕ ನಂಬರ್ ತೋರಿಸಿ ಸರ್. 5,80,000 16 ಮಾಡಲ್ SX ಟಾಪ್ ಎಂಡ್ ವೆಹಿಕಲ್. ಕರ್ನಾಟಕ ವೆಹಿಕಲ್ಸ್ ನಮ್ಮ ಹತ್ರ ಎಲ್ಲ ಸಿಗೋದು ಕರ್ನಾಟಕ ವೆಹಿಕಲ್. ಔಟ್ ಆಫ್ ಸ್ಟೇಟ್ ವೆಹಿಕಲ್ ಇಲ್ಲ ಸರ್. ಫಿಗೋ ಇದು ಡೀಸೆಲ್ದು ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. 25 ಮೈಲೇಜ್ ಬರುತ್ತೆ ಸರ್ ಗಾಡಿ. 25 ಮೈಲೇಜ್ ಬರುವ ಗಾಡಿ. ಈ ಫೋರ್ಡ್ ಫಿಗೋ 12 ಮಾಡಲ್ದು. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದೀನಿ. ಮಾರ್ಕೆಟ್ ನಲ್ಲಿ 3 lakhs ಕಮ್ಮಿ ಇಲ್ಲ. 220ಗೆ 25 ಮೈಲೇಜ್ ಬರುವ ಫೋರ್ಡ್ ಫಿಗೋ. ಅದು ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇರುವ ಗಾಡಿ ಕೊಡೋಣ ಸರ್. 2,20,000. ನೆಕ್ಸ್ಟ್ ಒಂದು
ಟಾಟಾ ಟಾಟಾ ಟಿಯಾಗೋ ಆಟೋಮೆಟಿಕ್ ಅದೂನು 17 ಮಾಡೆಲ್ ಎಕ್ಸಾಕ್ಟ್ ಟಾಪ್ ಅಂಡ್ ವೇರಿಯಂಟ್ ಕೊಡ್ತೀನಿ ಸರ್. ಎಲ್ಲ ವಿತ್ ಪೌಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ವಿತ್ ಪೌಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇದೆ ಸರ್. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಎಕ್ಸಾಕ್ಟ್ ಕೊಡ್ತೀನಿ. ಅದು ಟಾಪ್ ಅಂಡ್ ಟಾಟಾ ಟಿಯಾಗೋ ಮಾರ್ಕೆಟ್ ನಲ್ಲಿ ನೀವು ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 5 ಲಕ್ಷದಿಂದ ಕಮ್ಮಿ ಇಲ್ಲ, 4 ಲಕ್ಷನೂ ಬೇಡ. 380ಗೆ 17 ಮಾಡಲ್ ಎಕ್ಸಾಕ್ಟ್ ಅದನ್ನು ಟಾಟಾ ಟಿಯಾಗೋ ಕೊಡ್ತೀನಿ. 380 ಆಟೋಮೆಟಿಕ್ ಫುಲ್ಲಿ ಟಾಪ್ ಅಂಡ್ 61,000. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಎ ಸ್ಟಾರ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಮಾರುತಿ ಸುಜುಕಿ ಎ ಸ್ಟಾರ್ 2010 ಮಾಡಲ್ದು, ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಬರುತ್ತೆ. ಈ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಎಷ್ಟ್ಗೆ ಕೊಡ್ಬಿಡ್ತಾರೆ ಹೇಳಿ ಡೈರೆಕ್ಟ್ ಆಗಿ. ಎಷ್ಟು ಸರ್? ಸರ್ ಮಾರ್ಕೆಟ್ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು 2.5 ಕಮ್ಮಿ ಇಲ್ಲ. 2 ಲಕ್ಷನೂ ಬೇಡ, 190 ಬೇಡ, 180 ಬೇಡ, 170ಗೆ ಕೊಡೋಣ ಸರ್. 1,70,000 ಬರೀ ಎಷ್ಟಾಗಿ ಹೊಡ್ಬಿಡ್ತೀನಿ ಸರ್. ಸೊ ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ಫೋರ್ಡ್ ಫಿಗೋ ಇದೆ ಸರ್, ಇದು ಡೀಟೇಲ್ಸ್. ಸರ್ ಫೋರ್ಡ್ ಫಿಗೋ ಟೈಟಾನಿಯಂ ಇದೂನು ಎಲ್ಲ ಫೋಟೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದೂನು ವಿತ್ ಕ್ಲಾಸಿ ಲುಕ್ ಇರೋದು ಗಾಡಿ. ಅದೂನು ಟೈಟಾನಿಯಂ ಫೋರ್ಡ್ ಫಿಗೋ. ಟೈಟಾನಿಯಂ ಅಂದ್ರೆ ಟಾಪ್ ಅಂಡ್ ವೆಹಿಕಲ್, ಎಲ್ಲ ಫೀಚರ್ ಆಟೋಮೆಟಿಕ್, ಏರ್ ಬ್ಯಾಗ್, ಮ್ಯಾಗ್, ಲೆದರ್ ಸೀಟ್, ಡಿಫಾಸ್ಟಿಂಗ್ ಅಂದ್ಬಿಟ್ಟು ಎಲ್ಲ ಬರುತ್ತೆ. 61,000 ಹೊಡಿದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 4 ಲಕ್ಷನೂ ಬೇಡ ಸರ್, 380 ಬೇಡ, 360ಗೆ ಕೊಡ್ಬೇಡ ನಾವು ಸರ್. 3,60,000 ಕೊಡೋಣ ಸರ್. 3,60,000. ನೆಕ್ಸ್ಟ್ ನೋಡಬಹುದು ಹೋಂಡಾ ಅಮೇಜ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಹೋಂಡಾ ಅಮೇಜ್ ಇದು 2013 ಮಾಡಲ್ದು, ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಡೀಸೆಲ್ದು, ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುತ್ತೆ. ಇದರಲ್ಲಿ 25+ ಮೈಲೇಜ್ ಬರುತ್ತೆ ಸರ್. ಹೋಂಡಾ ಸಿಟಿ ಇಂಜಿನ್ ಬರುತ್ತೆ, 25+ ಮೈಲೇಜ್ ಬರುತ್ತೆ. 60,000 ಓಡಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಷ್ಟ್ಗೆ ಕೊಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ತುಂಬಾ ಕಮ್ಮಿ ಅಂದ್ರೇನು ಈ ಗಾಡಿ 4 ಲಕ್ಷದಿಂದ ಕಮ್ಮಿ ಇಲ್ಲ. 3.5 ಬೇಡ, 340 ಬೇಡ, 320ಗೆ ಕೊಡೋಣ ಸರ್. 320ಗೆ 13 ಮಾಡಲ್ ಡೀಸೆಲ್ ಕೊಡೋಣ. 3,20,000. ನೆಕ್ಸ್ಟ್ ಒಂದು ಸ್ಕೋಡಾ ರಾಪಿಡ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಸ್ಕೋಡಾ ರಾಪಿಡ್ ಇದು ಎಲ್ಲ ಎಲಿಗೆನ್ಸ್ ಪ್ಲಸ್ ಟಾಪ್ ಅಂಡ್ ವೆಹಿಕಲ್, ಎಲ್ಲ ವಿತ್ ಪೌಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೇನು ಈ ಗಾಡಿನು ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೇನು ಎಷ್ಟಿದೆ ಹೇಳಿ, ಡೈರೆಕ್ಟ್ ಆಗಿ ನೀವು ವಿಸಿಟ್ ಮಾಡ್ರೆ 6.5 ಲಕ್ಷ ಇದೆ ಸರ್. ಮಾರ್ಕೆಟ್ ನಲ್ಲಿ ನಮ್ಗೆ 5.5 ಲಕ್ಷನೂ ಬೇಡ, 4,75,000ಗೆ ಎಲಿಗೆನ್ಸ್ ಪ್ಲಸ್ ಟಾಪ್ ಅಂಡ್ ಅದನ್ನು ಸ್ಕೋಡಾ ರಾಪಿಡ್ ಕೊಡ್ತೀವಿ ಸರ್. 4,75,000. ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್, ಇದು ಡೀಟೇಲ್ಸ್. ಸರ್ ಫೋರ್ಡ್ ಫಿಯೆಸ್ಟಾ ಇದು 2000 ಯಾವ ಮಾಡಲ್ ಹೇಳಿ, 2011 ಮಾಡಲ್. ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಪೌಂಡೋ ಪೋಸ್ಟರಿಂಗ್, ಎಸಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಡೈರೆಕ್ಟ್ ಆಗಿ 2 ಲಕ್ಷಕ್ಕೆ ಕೊಡ್ಬಿಡ್ತೀವಿ ಸರ್. 2 lakhs. ಓಕೆ. ನೆಕ್ಸ್ಟ್ ಒಂದು ಫಿಯಟ್ ಇದೆ, ಪುಂಟೋ EVO ಸರ್, ಟಾಪ್ ಎಂಡ್ ಫಿಯಟ್ ಪುಂಟೋ. ಓಕೆ. ಫಿಯಟ್ ಪುಂಟೋ EVO ಇದು, ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಪುಂಟೋ EVO ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಕಮ್ಮಿ ಅಂದ್ರೇನು ಈ ಗಾಡಿ. ಎಷ್ಟು ಹೇಳ್ತಾ ಇದೀರಾ ಸರ್? ಸರ್ ಈ ಗಾಡಿ ಡೈರೆಕ್ಟ್ ಆಗಿ 4 ಲಕ್ಷ ಇದೆ ಮಾರ್ಕೆಟ್ ನಲ್ಲಿ. 3 ಲಕ್ಷನೂ ಬೇಡ, 320, 310ಗೆ ಕೊಡ್ತೀವಿ ಸರ್. 310ಗೆ 3,10,000 ಒಂದು ಫಿಯಟ್ ಪುಂಟೋ EVO ಇದೆ. ನೆಕ್ಸ್ಟ್ ಒಂದು ಬ್ಲಾಕ್ ಕಲರ್ ವರ್ಣ ಇದೆ, ಒಂದು ಫಸ್ಟ್ ಜನರೇಷನ್ ಅಲ್ಲ ಸರ್ ಇದು? ಹೌದು ಸರ್, ಫಸ್ಟ್ ಜನರೇಷನ್. ಇದು ಡೀಟೇಲ್ಸ್ ಸರ್. ಫಸ್ಟ್ ಜನರೇಷನ್ ಇದು ವರ್ಣ 2000 ಯಾವ ಮಾಡಲ್ ಹೇಳಿ, 2007 ಮಾಡಲ್ದು, ಎಲ್ಲ ಪೆಟ್ರೋಲ್ ವೇರಿಯಂಟ್, ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ
ಕಮ್ಮಿ ಅಂದ್ರೂ ಈ ಗಾಡಿ ಹೆಚ್ಚಿಗೆ ಕೊಡ್ಬಿಡ್ತೀನಿ. ಮಾರ್ಕೆಟ್ ನಲ್ಲಿ ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಕಮ್ಮಿ ಅಂದ್ರೂ ನಿಮ್ಗೆ 3 ಲಕ್ಷ 2.5 ಲಕ್ಷ ಆದ್ರೂ ಇದೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ ಸರ್, 170 ಕೊಡೋದು ಸರ್. 1,70,000 ಗೆ ಒಂದು ವರ್ಣ ಸಿಗುತ್ತೆ, ಬ್ಲಾಕ್ ಕಲರ್ ಸೂಪರ್ ಆಗಿದೆ. ನೆಕ್ಸ್ಟ್ ನೋಡಬಹುದು ಒಂದು i20 ಇದೆ ಸರ್. ಇದು ಡೀಟೇಲ್ಸ್ ಸೂಪರ್ ಆಗಿದೆ ಅಲ್ಲ ಸರ್ ಕಲರ್ ಇದು? ಸರ್ ಕಲರ್ ಸೂಪರ್ ಆಗಿದೆ. ಲಿಮಿಟೆಡ್ ಎಡಿಷನ್ ಕಲರ್ ಇದು. 2015 ಮಾಡಲ್ ಸ್ಪೋರ್ಟ್ಸ್ ಎಡಿಷನ್ ಸರ್ ಇದು. ಎಲ್ಲ ಬ್ಯಾಗ್ ABS ಲೆದರ್ಸ್ ಮ್ಯಾಗ್ ಎಲ್ಲ ಬರುತ್ತೆ. ಆಟೋ ಕ್ಲೋಸ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. 2015 ಮಾಡಲ್ 2015 ಮಾಡಲ್ದು ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 15 ಮಾಡಲ್ದು ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 6 ಲಕ್ಷ ಇಂದ ಕಮ್ಮಿ ಇಲ್ಲ, 5 ಲಕ್ಷ ಕೊಡ್ಬಿಡ್ತೀವಿ ಸರ್. 5 lakhs ಗೆ ಒಂದು i20 ಸಿಗುತ್ತೆ. ನೆಕ್ಸ್ಟ್ ಒಂದು ಸ್ಕೋಡಾ ಸೂಪರ್ಬ್ ಇದೆ ಸರ್. ಸ್ಕೋಡಾ ಸೂಪರ್ಬ್ 2010 ಮಾಡಲ್ದು. ಇದರಲ್ಲಿ 8 ಏರ್ ಬ್ಯಾಗ್ ಬರುತ್ತೆ ವಿತ್ ಸನ್ ರೂಫ್ ಬರುತ್ತೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ 4.2 ಸ್ಟೇರಿಂಗ್ AC, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಅಂಡ್ ಟೈಡಿ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಅದನ್ನು ಸ್ಕೋಡಾ ಸೂಪರ್ಬ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 6 ಲಕ್ಷ ಇಂದ ಕಮ್ಮಿ ಇಲ್ಲ, 3 ಲಕ್ಷ ಕೊಡ್ತೀವಿ ಸರ್, 3 lakhs ಗೆ. ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಇದೆ ಮರೂನ್ ಕಲರ್ ಸರ್. ಇದು ಡೀಟೇಲ್ಸ್? ಫೋರ್ಡ್ ಫಿಗೋ ಎಕ್ಸ್ಪರ್ಟ್ ಡಿಕ್ಕಿ ಸಮೇತ ಬರುತ್ತೆ ಸರ್ ಇದು. ಈ ಗಾಡಿ ಇದರಲ್ಲಿ ಟಾಪ್ ಅಂಡ್ ಟೈಟಾನಿಯಂ ವೆಹಿಕಲ್, ಡೀಸೆಲ್. ಇದನ್ನು 25+ ಮೈಲೇಜ್ ಬರುತ್ತೆ. ಟಾಪ್ ಅಂಡ್ ಎಲ್ಲ ಫ್ಯೂಚರ್ಸ್ ಇರುವ ಗಾಡಿ, ಏನು ಫ್ಯೂಚರ್ ಮಿಸ್ ಆಗಲ್ಲ ಒಂದೂನು. 4.2 ಸ್ಟೀರಿಂಗ್ AC, ಏರ್ ಬ್ಯಾಗ್ ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಪ್ರೈಸಿಂಗ್ ಬಂದು ಮಾರ್ಕೆಟ್ ನಲ್ಲಿ 4.5 ಲಕ್ಷ ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಫೋರ್ಡ್ ಫಿಗೋ ಎಕ್ಸ್ಪರ್ಟ್ 15 ಮಾಡಲ್, ಅದನ್ನು ಡೀಸೆಲ್ 25 ಮೈಲೇಜ್ ಬರುವ 360 ಕೊಡ್ತೀವಿ. 3,60,000 ಇದೆ. ಅಂಡ್ ನೆಕ್ಸ್ಟ್ ಒಂದು ಇನ್ನೊಂದು ಫಿಯಟ್ ಪುಂಟೋ ಇದೆ ಸರ್. ಇದು ಡೀಟೇಲ್ಸ್? ಸರ್ ಫಿಯಟ್ ಪುಂಟೋ ಇದು ಎಲ್ಲ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಎಲ್ಲ ಪೆಟ್ರೋಲ್ ವೇರಿಯಂಟ್, ಎಲ್ಲ 4.2 ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 170 ಕೊಡ್ತೀವಿ ಸರ್. 2.5 ಲಕ್ಷ ಗಾಡಿ 1,70,000 ಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ ಸರ್. ಇದು ಡೀಟೇಲ್ಸ್? ಸರ್ ಸೆಲೆರಿಯೋ ಇದು 2015 ಮಾಡಲ್ದು, 2015 ಮಾಡಲ್ದು. ಈ ಗಾಡಿ ಡೀಸೆಲ್ ಗಾಡಿ ವಿತ್ 25 ಮೈಲೇಜ್ ಬರುವ ಗಾಡಿ ಇದು. ಎಲ್ಲ 4.2 ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 450 ಇಂದ ಕಮ್ಮಿ ಇಲ್ಲ, 310 ಗೆ ಕೊಡೋಣ ಸರ್. 3,10,000 ಗೆ ಆಗುತ್ತೆ. ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಇನ್ನೊಂದು ಸರ್. ಫೋರ್ಡ್ ಫಿಯೆಸ್ಟಾ ಇದು 2009 ಮಾಡಲ್ದು ಡೀಸೆಲ್ ಗಾಡಿ ವಿತ್ ಡಿಕ್ಕಿ ಸಮೇತ ಬರುತ್ತೆ. ಎಲ್ಲ 4.2 ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಫಿಯೆಸ್ಟಾ. ಅದನ್ನು ಗಾಡಿ ತುಂಬಾ ಕ್ಲಾಸಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡುವ. ಡೈರೆಕ್ಟ್ ಆಗಿ ಹೇಗೆ ಕೊಡ್ಬಿಡ್ತೀನಿ ಹೇಳಿ? ಎಷ್ಟು ಸರ್? ಡೈರೆಕ್ಟ್ ಆಗಿ ಬನ್ನಿ ಇಲ್ಲಿ ಆನ್ ಟೇಬಲ್ 170 ಕೊಡ್ಬಿಡೋಣ ಸರ್. ಈ ಗಾಡಿ 1,70,000 ಗೆ ಆಗುತ್ತೆ. ನೆಕ್ಸ್ಟ್ ಒಂದು ಜಾಸ್ ಇದೆ, ಹೋಂಡಾ ಜಾಸ್ ಸರ್. ಇದು ಡೀಟೇಲ್ಸ್? ಸರ್ ಹೋಂಡಾ ಜಾಸ್ ಇದು 2009 ಮಾಡಲ್ದು, ಏರ್ ಬ್ಯಾಗ್ ABS ಇರುವ ಗಾಡಿ. 4.2 ಸ್ಟೀರಿಂಗ್ AC ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೂ ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 2.5 170 ಕೊಡೋಣ ಸರ್. ಏರ್ ಬ್ಯಾಗ್ ABS ಇರುವ, ಅದನ್ನು ಹೋಂಡಾ ಜಾಸ್, ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ. ಪೆಟ್ರೋಲ್ ವೇರಿಯಂಟ್ 60,000 ಹೊಡಿದೆ. ನೆಕ್ಸ್ಟ್ ಇನ್ನೊಂದು ಹುಂಡೈ ವರ್ಣ ಇದೆ ಸರ್. ಹುಂಡೈ ಕಲೆಕ್ಷನ್ಸ್ ತುಂಬಾ ಇದೆ ಸರ್. ಹುಂಡೈ ತುಂಬಾ ಕಲೆಕ್ಷನ್ಸ್ ಇದೆ. ಹುಂಡೈ ವರ್ಣ SX ಇದು. ಇದು 4.2 ಸ್ಟೀರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ಗಾಡಿ. ಅದನ್ನು 20+ ಮೈಲೇಜ್ ಬರುವ ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ, 3 ಲಕ್ಷ ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ 2 ಲಕ್ಷ ಕೊಡ್ತೀನಿ ಸರ್. 2 lakhs ಆಟೋಮೆಟಿಕ್ ಡೀಸೆಲ್ SX ಟಾಪ್ ಅಂಡ್ 2 ಲಕ್ಷ ಕೊಡ್ತೀನಿ ಸರ್. 2 lakhs ಗೆ ಆಗುತ್ತೆ. ನೆಕ್ಸ್ಟ್ ಒಂದು ಇನೋವಾ ನೋಡಬಹುದು, ಸೂಪರ್ ಆಗಿದೆ ಸರ್. ಇದು ಡೀಟೇಲ್ಸ್? ಸರ್ ಇನೋವಾ ಇನ್ನ ತನಕ ಮಾರ್ಕೆಟ್ ನಲ್ಲಿ ಕೊಟ್ಟಿರಬಾರ್ದು, ಕೊಡಬಾರ್ದು, ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀವಿ ಸರ್. ಓಕೆ ಸರ್. ಕೊಟ್ಟಿರಬಾರ್ದು, ಕೊಡ್ಲೇಬಾರ್ದು. ಕರ್ನಾಟಕ ನಂಬರ್ ತೋರಿಸಿ ಸರ್. ಅದರ್ ಸ್ಟೇಟ್ಸ್ ಇಲ್ಲ ಇದು? ಅದರ್ ಸ್ಟೇಟ್ ಇಲ್ಲ, ಕರ್ನಾಟಕ ವೆಹಿಕಲ್. ಅದು ಇನೋವಾ 16 ಮಾಡಲ್ ಎಲ್ಲ 4.2 AC, ಏರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಈ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 12 lakhs ಇಂದ ಕಮ್ಮಿ ಇಲ್ಲ ಸರ್. 11 lakhs ಬೇಡ, 10 lakhs ಬೇಡ, 9 ಲಕ್ಷನೂ ಬೇಡ. 8,90,000 ಕೊಡ್ತೀವಿ ಸರ್.
8,90,000 ಗೆ ಚಾನ್ಸ್ನು ಇಲ್ಲ, ಸಾಧ್ಯನೂ ಇಲ್ಲ. ಇನ್ನ ತನಕ ಕೊಟ್ಟಿರಬಾರ್ದು, ಕೊಡಬಾರ್ದು ಹೇಳ್ಬಿಟ್ಟಿದೀನಿ. ಎಲ್ಲ ಕರ್ನಾಟಕ ವೆಹಿಕಲ್ 16 ಮಾಡಲ್. 8,90,000 ಅಂಡ್ ಲಾಜಿ ಇದೆ, ರೆನಾಲ್ಟ್ ಲಾಜಿ ಸೂಪರ್ ಆಗಿದೆ, ಚೆಕ್ ಮಾಡಬಹುದು ಸರ್. ಇದು ಡೀಟೇಲ್ಸ್ ಸರ್ ರೆನಾಲ್ಟ್ ಲಾಜಿ ಇದು 2016 ಮಾಡಲ್ದು, ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, ಕಮ್ಮಿ ಅಂದ್ರೇನು ಈ ಗಾಡಿಯನ್ನು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿನು ಕಮ್ಮಿ ಅಂದ್ರೇನು ಯಾರು ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 5.5 ಲಕ್ಷದಿಂದ ಕಮ್ಮಿ ಇಲ್ಲ, 5 ಲಕ್ಷನೂ ಬೇಡ, 4,20,000 ಕೊಡ್ಬಿಡ್ತೀವಿ ಸರ್. 4,20,000. ನೆಕ್ಸ್ಟ್ ಒಂದು ಮಹೀಂದ್ರ ಕ್ವಾಂಟೋ ಇದೆ ಸರ್. ಇದು ಡೀಟೇಲ್ಸ್ C2 ಸರ್. 12 C2 ಇದು ಜೈಲಗಿಂತ ಮುಂಚೆ ಬಂದಿರೋದು ಬೇರೆ. ಹೌದು, ಕ್ವಾಂಟೋ 13 ಮಾಡಲ್ದು. ಓಕೆ, 13 ಮಾಡಲ್ದು 7 ಸೀಟರ್ ವೆಹಿಕಲ್. ಏನೇನ್ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಎಲ್ಲ ಫೋನ್ ಪೋಸ್ಟಿಂಗ್ AC, ಲೆದರ್ ಸೀಟ್ಸ್, 7 ಜನ ಕುತ್ಕೊಂಡು ಹೋಗ್ಬೋದು. ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ 20+ ಮೈಲೇಜ್ ಬರುವ ಗಾಡಿ. ಕಮ್ಮಿ ಅಂದ್ರೇನು ಮಾರ್ಕೆಟ್ ನಲ್ಲಿ ಈ ಗಾಡಿ ಎಷ್ಟಿದೆ ಹೇಳಿ? ಕಮ್ಮಿ ಅಂದ್ರೇನು ಈಗ ಜೈಲ ತಗೊಳ್ಳಕ್ಕೆ ಹೋದ್ರೆ ಕಮ್ಮಿ ಅಂದ್ರೇನು 4 ಲಕ್ಷ ಇದೆ. ನಮ್ಮ ಹತ್ರ 3 ಲಕ್ಷನೂ ಬೇಡ, 2,90,000 ಕೊಡ್ಬಿಡ ಸರ್. 2,90,000. 2,90,000 ಆಗಿ ಮಹೀಂದ್ರ ಕಾಂಟೋ ಕೊಡ್ಬಿಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಇದೆ ಇನ್ನೊಂದು ಸರ್. ಇದು ಡೀಟೇಲ್ಸ್ ಸರ್. ಫೋರ್ಡ್ ಫಿಗೋ ಇದು ಇದೂನು ಟೈಟಾನಿಯಂ ಡೀಸೆಲ್ ಮ್ಯಾನ್ಯುಯಲ್ ಸರ್. ವಿತ್ ಫೋಂಡೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಓಕೆ, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಕ್ಲಾಸಿ ಇರುವ ಗಾಡಿ. ಈ ಗಾಡಿ 20+ ಮೈಲೇಜ್ ಬರುವ ಗಾಡಿ. 16 ಮಾಡಲ್ದು. ಮಾರ್ಕೆಟ್ ನಲ್ಲಿ ಸರ್ ಎಲ್ಲಾ ಫಿಗೋಗೆ 360 ಹೇಳಿದ್ವಿ, ಇದಕ್ಕೇನು 360 ಕೊಡಿ ಹೋಗಿ ಸರ್. 3,60,000 ಅಂಡ್ ಓಕೆ, ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ಫಿಯಟ್ TZ ಲೇನಿಯಾ ಇದೆ. TZ ಇಂಜಿನ್ ಬರೋದು ಸರ್, ಟರ್ಬೋ ಇಂಜಿನ್ ಬರೋದು, ಟಾಪ್ ಎಂಡ್ ವೆಹಿಕಲ್. ಎಲ್ಲ ಪೌಂಡ್ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ TZ ಇಂಜಿನ್ ಬರುವ ಗಾಡಿ, ಅದನ್ನು ಟರ್ಬೋ ಇಂಜಿನ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೇನು ಈ ಗಾಡಿ ಎಷ್ಟಿದೆ ಹೇಳಿ ಮಾರ್ಕೆಟ್ ನಲ್ಲಿ? ಕಮ್ಮಿ ಅಂದ್ರೇನು 3 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ 2 ಲಕ್ಷಕ್ಕೆ ಕೊಡ್ಬೇಡ ನಾವು ಸರ್. 2 lakhs ಗೆ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಒಂದು ನೋಡಬಹುದು ಡಸ್ಟರ್ ಇದೆ, ರೆನಾಲ್ಟ್ ಡಸ್ಟರ್ ಸರ್. ಇದು ಡೀಟೇಲ್ಸ್ ಸರ್. ರೆನಾಲ್ಟ್ ಡಸ್ಟರ್ ಇದು 2019 ಮಾಡಲ್ದು ನ್ಯೂ ಶೇಪ್ ವೆಹಿಕಲ್. 2019 ಮಾಡಲ್ದು ನ್ಯೂ ಶೇಪ್ ವೆಹಿಕಲ್. ಈ ಗಾಡಿ ಕಮ್ಮಿ ಅಂದ್ರೇನು ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 19 ಮಾಡಲ್ದು ಡಸ್ಟರ್ ಕಮ್ಮಿ ಅಂದ್ರೇನು ನಿಮ್ಗೆ 8.5-9 ಲಕ್ಷ ಇದೆ. ಡೈರೆಕ್ಟ್ ಆಗಿ ಇಲ್ಲಿ ವಿಸಿಟ್ ಮಾಡಿ 680ಗೆ ನ್ಯೂ ಶೇಪ್, ಅದೂನು ನ್ಯೂ ಶೇಪ್ ಆಟೋಮೆಟಿಕ್ ಗಾಡಿ ಕೊಡೋಣ ಸರ್, ಟಾಪ್ ಎಂಡ್. ಸೂಪರ್ ಸರ್. ಅಂಡ್ ಸೊ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ. ಅಂಡ್ ವಸೀಂ ಸರ್ ಹೋಗಿದ್ದಾರೆ, ಅವ್ರಿಗೆ ಹುಷಾರಿಲ್ಲ ಅಂತ. ಅಂಡ್ ಸರ್ ಇದ್ದಾರೆ ಡೀಟೇಲ್ಸ್ ಕೊಡಕ್ಕೆ. ಹಾಯ್, ಹಲೋ ಎಲ್ಲರಿಗೆ. ಸರ್ ನೀವು ನೋಡ್ತಾ ಇರ್ಬೇಕು ಕಾರ್ ತಗ ನಾನು ಚೇಂಜ್ ಆಗಿದೆ ಅಂತ. ಸರ್ ಏನಾಗ ಚೇಂಜ್ ಆಗಿರೋ ಅಂತ ಸರ್, ಪಾಪ ಅವ್ನಿಗೆ ಮೈ ಹುಷಾರಿಲ್ಲ ಅಂದ್ರೂ ಅಷ್ಟು ಗಾಡಿ ಕಷ್ಟಪಟ್ಟು ಮಾಡಿದಾನೆ. ಬೇಡ, ಅವ್ನ ಸೌಂಡ್ ಕ್ಲಾರಿಟಿ ಚೆನ್ನಾಗಿರಲಿಲ್ಲ ಈ ವಿಡಿಯೋನಲ್ಲಿ, ಅದಕ್ಕೋಸ್ಕರ ಆಯ್ತು ನಾನೇ ಮಾಡ್ಕೊಡ್ತೀನಿ, ಮಿಕ್ಕಿದ್ದು ಸ್ವಲ್ಪ ಗಾಡಿಗಳು ಅಂತ ಮಾಡ್ತಾ ಇರೋದು. ಸರ್ ಬನ್ನಿ ಇದೆಲ್ಲ ಹೇಳೋದು ಏನಕ್ಕೆ, ನಿಮ್ ಎಲ್ಲಾರ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು ಸರ್. ಈ ಗಾಡಿ ನೀವು ನೋಡ್ತಾ ಇರೋದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಬ್ಲಾಕ್ ಬ್ಯೂಟಿ 13ನೇ ಮಾಡಲ್, 2013 ಮಾಡಲ್, ಪೆಟ್ರೋಲ್ ವೇರಿಯಂಟ್ ಆಗಿದೆ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಗಾಡಿ ತಗೊಂಡು ನೀವು ಏನು ಖರ್ಚು ಮಾಡಂಗಿಲ್ಲ, ಬರೀ ಗಾಡಿ ತಗೊಂಡು ಓಡಿಸ್ತಾ ಇರ್ಬೇಕು ನೀವು. ಪೆಟ್ರೋಲ್ ವೇರಿಯಂಟ್, ಆಪ್ಷನ್ಸ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಮತ್ತೆ ಇದರಲ್ಲಿ ಗಾಡಿಗೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್ ಸರ್. ತೋರಿಸಬಹುದು ಆಫ್ಟರ್ ಮಾರ್ಕೆಟ್ ಕಸ್ಟಮರ್. ಮ್ಯಾಗ್ವಿಲ್ ಹಾಕಿದ್ದಾರೆ ಸರ್, ಅಲೈ ಕಟ್ ಹಾಕಿದ್ದಾರೆ, ಅದನ್ನು ಡೈಮಂಡ್ ಅಲೈ ಕಟ್ ಸರ್. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ನೀವು 13 ಮಾಡಲ್ ಇಕೋ ಸ್ಪೋರ್ಟ್ಸ್ ನನ್ನ ಪ್ರೈಸ್ ಎಲ್ಲ ಶಾಕ್ ಆಗ್ಬಿಡ್ತೀರಾ ಸರ್. ಸರ್ ನೀವು ಚೆಕ್ ಮಾಡ್ಕೊಳ್ಳಿ ಸರ್. ನಿಮ್ಗೆ ಫೋರ್ಡ್ ಫಿಗೋ ಅಂತೀರಾ, ಆ ಪ್ರೈಸ್ ನಲ್ಲಿ ಕೊಡ್ತಾ ಇದೀನಿ. 2013 ಮಾಡಲ್ ಸರ್, 3,80,000 ಕೊಡ್ತೀನಿ. ಎಷ್ಟಕ್ಕೆ? 3,80,000ಗೆ ನಿಮ್ಗೆ 13ನೇ ಮಾಡಲ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕೊಡ್ತಾ ಇದೀನಿ ಸರ್. ಚೆಕ್ ಮಾಡ್ಬೋದು, ಪ್ರೈಸ್ ಎಲ್ಲಾ ಚೆಕ್ ಮಾಡ್ಬೋದು, ಯಾರು ಕೊಡಲ್ಲ ಸರ್ ಈ ಪ್ರೈಸ್. ಇಯರ್ ಎಂಡಿಂಗ್ ಕೊಡ್ತಾ ಇದೀನಿ, ಮತ್ತೆ ಕ್ರಿಸ್ಮಸ್ ಇದೆ, ಕ್ರಿಸ್ಮಸ್ ಆಫರ್, ಎಲ್ಲಾ ಹಬ್ಬಗಳು ಸೇರಿ ನಿಮ್ಗೆ ಈ ಸರಿ ಕೊಡ್ಬಿಡ್ತಾರೆ ಸರ್. ಸರ್ ನೆಕ್ಸ್ಟ್ ತೋರಿಸಿ ಸರ್, ಬಂಪರ್ ಆಫರ್. ಏನ್ ಹೇಳಿ? ಬಂಪರ್ ಆಫರ್ ಕೊಡ್ತಾ ಇರೋದು ಸರ್. ನಿಮ್ಗೆ ಕೊಡ್ತಾ ಇರೋದು ಸಾರಿ ಸ್ಕೋಡಾ ಫ್ಯಾಬಿಯಾ ಕೊಡ್ತಾ ಇರೋದು ಸರ್. ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್. ಪ್ರೈಸ್ ಅಂದ್ರೆ ಶಾಕ್ ಆಗ್ಬಿಡ್ತೀರಾ ಸರ್. ಕ್ರಿಸ್ಮಸ್ ಬರ್ತದೆ, ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಗೆ ಸೇರಿ ಕ್ಲಿಯರ್ ಶಾಕ್ ಅಂತ ಹೇಳ್ಬೋದು.
2011 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಸರ್. ನೀವು ಬ್ರಾಜಾರ್ ಚೆಕ್ ಮಾಡ್ಬಿಡಿ ಸರ್, ಎಲ್ಲೋಗಿ ಚೆಕ್ ಮಾಡ್ತಾರೆ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಹೋದ್ರೆ 2,50,000 30,000 ಅಂತಾರೆ. ನಮ್ಮ ಹತ್ರ ಎಷ್ಟೇ 1,80,000 ಗೆ ಫ್ಯಾಬಿಯಾ 1,80,000 ಗೆ ನಿಮ್ಗೆ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ನೋಡ್ಬೋದು ಸರ್ ನೆಕ್ಸ್ಟ್ ನಿಮ್ಗೆ ಕ್ರೆಟಾ ತೋರಿಸ್ತಾರೆ ನೋಡಿ ಸರ್. ಸರ್ ಹ್ಯುಂಡೈ ಕ್ರೆಟಾ ಬ್ಲಾಕ್ ಕಲರ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ, ತುಂಬಾ ಕ್ಲಾಸ್ ಆಗಿದೆ ಸರ್ ಗಾಡಿ. ಸರ್ ಈ ಗಾಡಿದು ಮಾಡೆಲ್ ಬಂದು 2016 ಮಾಡಲ್ ಸರ್ ಇದು. ಸರ್ ತೋರಿಸಿ ಗಾಡಿ 2016 ಮಾಡೆಲ್ ಆಗಿದೆ. 2016 ಮಾಡಲ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿದೆ. ಕ್ರೆಟಾನಲ್ಲಿ ಆಪ್ಷನ್ಸ್ ಬಂದು ಎಸಿ, ಪೋಸ್ಟಿಂಗ್, ಪವರ್ ವಿಂಡೋ, ಮತ್ತೆ ನಿಮ್ಗೆ ಲೆದರ್ ಸೀಟ್ಸ್ ಇದೆ, ಬ್ಯಾಕ್ ಎಸಿನೂ ಇದೆ ಗಾಡಿ ಒಳಗಡೆ. ನಿಮ್ಗೆ ಆಟೋ ಕ್ಲೈಮೇಟ್ ಎಲ್ಲಾ ಬರುತ್ತೆ ಸರ್. ನಿಮ್ಗೆ ನಾವು ಒಳಗಡೆ ನಿಮ್ಗೆ ಇಂಟೀರಿಯರ್ ತೋರ್ಸಕ್ ಆಗ್ತಾರ, ಅದಕ್ಕೋಸ್ಕರ ಕ್ಷಮ ಮಾಂಗ್ಸಿದೀನಿ ನಿಮ್ಮ ಹತ್ರ. ಏನಾಗುತ್ತೆ ನಮ್ಮ ಜಾಗ ತುಂಬಾ ಕಡಿಮೆ ಇದೆ, ಒಂದು ನಾವು ಇಂಟೀರಿಯರ್ ತೋರ್ಸ್ಕೊಂಡಿದ್ರೆ ತುಂಬಾ ವಿಡಿಯೋ ಲಾಂಚ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅದು ಕಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸಿ. ಮುಂದೆ ಬನ್ನಿ, ನಿಮ್ಗೆ ನಾವು ನಿಮ್ಗೆ ಕ್ಯಾಟ್ಲಾಗ್ ನಂಬರ್ ಕೊಡ್ತೀನಿ ನೋಡಿ ಸರ್. 9008606626 ಇದು ನಮ್ ಕ್ಯಾಟ್ಲಾಗ್ ನಂಬರ್. ಮತ್ತೆ ನಾವು ನಂಬರ್ಗಳು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್. ನಿಮ್ಗೆ ಹಾಯ್ ಅಂತ ಕಳ್ಸಿ, ನಿಮ್ಗೆ A to Z ಡೀಟೇಲ್ಸ್ ಗಾಡಿ ಕೊಡ್ತೀನಿ. ಪ್ರತಿಯೊಂದು ನಮ್ಮ ಹತ್ರ ಎಷ್ಟು ಗಾಡಿಗಳಿದೆ ಎಲ್ಲಾ ಗಾಡಿದು ನಿಮ್ಮ ಮಾಹಿತಿ ಸಿಗುತ್ತೆ ಸರ್ ನಿಮ್ಗೆ. ಇದು ಕ್ರೆಟಾ 16 ಮಾಡಲ್ ಸೆಕೆಂಡ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಆಗಿದೆ ಸರ್. ಈ ಪ್ರೈಸ್ ನಾವ್ ಹೇಳ್ತಾ ಇರೋದು ಶಾಕ್ ಆಗ್ಬಿಡ್ತೀರಾ. ಶಾಕ್ ಅಂತ ಶಾಕ್. ಎಷ್ಟಿಗೆ ಸರ್ ಈ ಪ್ರೈಸ್ ನಾವು 6,70,000 ಕೊಡ್ತೀನಿ. 6,70,000 ನಿಮಗೆ 16 ಮಾಡಲ್ ಕ್ರೆಟಾ ಕೊಡ್ತಾ ಇದೀನಿ ಸರ್. ಸರ್ ನೆಕ್ಸ್ಟ್ ಹಂಗೊಂದು ನಿಮ್ಮ ಬೀಟ್ ತೋರಿಸ್ತೀನಿ ನೋಡಿ. ವೈಟ್ ಕಲರ್ ಬೀಟ್ 2014 ಮಾಡಲ್ ಆಗಿದೆ. ಶೆವರ್ಲೆಟ್ ಬೀಟ್ LS ಪೆಟ್ರೋಲ್ ವೇರಿಯಂಟ್ ವೈಟ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್ ನಿಮ್ಗೆ 2014 ಮಾಡಲ್ ಶೆವರ್ಲೆಟ್ ಬೀಟ್ ಬರೀ 1,90,000 ಕೊಡ್ತೀನಿ. ಎಷ್ಟಕ್ಕೆ 1,90,000 ಗಾಡಿ ಕೊಡ್ತೀನಿ. ಲೋನ್ ಬೇಕಾ ಅದು ಲೋನ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಸರ್ ನಮ್ಮ ಹತ್ರ ಲೋನ್ ಬಗ್ಗೆ ಹೇಳಿರ್ತೀನಿ, ಕೇಳಿಸ್ಕೊಳ್ಳಿ ಸರ್. 2014 ಮಾಡಲ್ ಅಬ್ಬೋ ಎಲ್ಲಾ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ ಪೂರ್ತಿ ಕರ್ನಾಟಕಗೆ. ಬರೀ ನಿಮ್ದು ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿಬಿಲ್ ಚೆನ್ನಾಗಿದ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಪೋಲೋ ನೋಡಿ ಸರ್, ತುಂಬಾ ಕ್ಲಾಸ್ ಆಗಿದೆ ಸರ್ ಗಾಡಿ. ಸರ್ ತೋರಿಸಿ ಪೋಲೋ ಸರ್. ಗಾಡಿನಲ್ಲಿ ಏನು ಮಾಡಂಗಿಲ್ಲ ಸರ್, ಕಸ್ಟಮರ್ ಹಂಗ್ ಇಕ್ಕಿದ್ದೇನೆ ಸರ್ ಗಾಡಿ. ಮಗುಗೆ ಇಕ್ತಿರಲ್ಲ ಆ ತರ ಇಕ್ಕಿದೆ. 2014 ಮಾಡಲ್ ಪೋಲೋ ಇದು ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಕ್ಲಾಸ್ ಆಗಿದೆ ಸರ್ ಗಾಡಿ. ಸರ್ ಇದು ಎಲ್ಲಾ ಗಾಡಿ ಒಳಗಡೆ ನಿಮ್ಗೆ ಫ್ಯೂಚರ್ಸ್ ಎಸಿ, ಪೋಸ್ಟಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಸ್ಟಮರ್ ನೋಡಿ ಸರ್ ಮ್ಯಾಗ್ವಿಲ್ ತಂಗ ಇದೆ ಸರ್ ಗಾಡಿ ಒಳಗಡೆ. ಸರ್ ಈ ಪ್ರೈಸ್ ನಾನು ಹೇಳ್ತಾ ಇರೋದು ಶಾಕ್ ಆಗ್ಬಿಡ್ತೀರಾ. 2014 ಮಾಡಲ್ ಪೋಲೋ ಈ ಪ್ರೈಸ್ 4,80,000 4,80,000 ನಿಮ್ಗೆ ಪೋಲೋ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಸರ್ ನೆಕ್ಸ್ಟ್ ಹಂಗೆ ಹ್ಯುಂಡೈ i20 ತೋರಿಸಿ ಸರ್ ನಿಮ್ಗೆ. ಸರ್ ಹ್ಯುಂಡೈ i20 ಇದು 2009 ಮಾಡಲ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, ತುಂಬಾ ಜಿನಿನ್ ಇದೆ. ಮ್ಯಾಗ್ನಾ ಎಸಿ, ಪೋಸ್ಟಿಂಗ್, ಪವರ್ ವಿಂಡೋ ಎಲ್ಲಾ ಬರುತ್ತೆ. 2009 ಮಾಡಲ್ ಇದು ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 2,40,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಏನಾಗುತ್ತೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ರೆನಾಲ್ಟ್ ಇದೆ ಸರ್. ಸರ್ ನೆಕ್ಸ್ಟ್ ನಿಮ್ಗೆ ರೆನಾಲ್ಟ್ ಟ್ರೈಬರ್ ತೋರಿಸ್ತಾರೆ, ನೋಡ್ಕೊಳ್ಳಿ ಸರ್. ಸರ್ ಇದು ರೆನಾಲ್ಟ್ ಟ್ರೈಬರ್ ಫ್ಯಾಮಿಲಿ ಕಾರ್ 8 ಸೀಟರ್ ಸರ್ ಗಾಡಿ ಇದು. ಸರ್ ಈ ಗಾಡಿನಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ CNG ಇದೆ ಸರ್ ಗಾಡಿ ಒಳಗಡೆ. ಸರ್ ಗಾಡಿ ತುಂಬಾ ಚೆನ್ನಾಗಿದೆ. 2018 ಮಾಡಲ್ ಸರ್ ಇದು. ತೋರಿಸಿ ಸರ್ ಗಾಡಿ. ಸರ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ. 2018 ಮಾಡಲ್ ಜಸ್ಟ್ 4,40,000 ಸರ್. ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ ಸರ್. ಇದು 18 ಮಾಡಲ್ ಸೆಕೆಂಡ್ ಪೆಟ್ರೋಲ್ ಪ್ಲಸ್ CNG ಇದೆ. ಇದು ಫ್ಯಾಮಿಲಿ ಕಾರ್ 8 ಸೀಟರ್ಸ್ ಗಾಡಿ ತುಂಬಾ ಕ್ಲಾಸ್ ಇದೆ. 4,80,000 ಕೋಟ್ ಮಾಡ್ತೀನಿ. ಮುಂದೆ ಬನ್ನಿ ಸರ್, ಇನ್ನ ಏನಾಗುತ್ತೆ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತೀನಿ. ಹೌದು ಸರ್. ನೆಕ್ಸ್ಟ್ ನಿಮ್ಗೆ 2015 ಮಾಡಲ್ ಬ್ರಿಯೋ ತೋರಿಸ್ತಾ ಇದೀನಿ ಸರ್ ನಿಮ್ಗೆ. ಸರ್ ಈ ಗಾಡಿಗೆ ಏನಂದ್ರೆ ಸ್ಪೆಷಾಲಿಟಿ, ಈ ಗಾಡಿಗೆ ನಿಮ್ಗೆ ಹೋಂಡಾ ಸಿಟಿ ಲೇಟೆಸ್ಟ್ ಐವಿಟೆಕ್ ಇಂಜಿನ್ ಬರೋದು ಬ್ರಿಯೋ ಒಳಗಡೆ. ಇದು ತುಂಬಾ ಕ್ಲಾಸ್ ಇದೆ. ರೆಡ್ ಬ್ಯೂಟಿ ಅಂತ ಹೇಳ್ಬಿಟ್ಟು 15ನೇ ಮಾಡಲ್ ಸೆಕೆಂಡ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಪ್ರೈಸ್ ಅಲ್ಲಿ ಶಾಕ್ ಆಗ್ಬಿಡ್ತೀರಾ ಸರ್. 15ನೇ ಮಾಡಲ್ ಬರೀ 3 ಲಕ್ಷ, ಬರೀ 3 ಲಕ್ಷಕ್ಕೆ ನಿಮ್ಗೆ ಹೋಂಡಾ ಬ್ರಿಯೋ ಕೊಡ್ತಾ ಇದೀನಿ ಸರ್. 15ನೇ ಮಾಡಲ್. ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ. 10, 20, 30 ಎಷ್ಟಿದೆ ನಿಮ್ಮ ಅಮೌಂಟ್ ಎತ್ಕೊಂಡ್ ಬನ್ನಿ. ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ, ನಮ್ ಜವಾಬ್ದಾರಿ ಸರ್. ಸೂಪರ್ ಸರ್. ಏನ್ ಸರ್ ಇದು ಪೋಲೋ ಸರ್ ಇನ್ನೊಂದು ಪೋಲೋ ಬೇಕಾ ನಿಮ್ಗೆ? ಇನ್ನೊಂದು ಇದೆ 15 ಮಾಡಲ್ ಪೋಲೋ ಇದೆ ಸರ್. ಇದು ಬಂದು ಡೀಸೆಲ್ ವೇರಿಯಂಟ್ ಸರ್. ಗಾಡಿ ಮಾತಾಡಂಗಿಲ್ಲ ಸರ್, ಹಂಗಿದೆ ಕ್ಲಾಸ್ ಇದೆ ಸರ್. ಎಷ್ಟಕ್ಕೆ ಬರೀ 5 ಲಕ್ಷ ತಗೊಂಡ್ ಬನ್ನಿ ಸರ್ ಸಾಕು. ಮಿಕ್ಕಿದ್ದು ನಾವು ಗಾಡಿ ನಿಮ್ಗೆ ಕೊಟ್ಬಿಡ್ತೀನಿ. ನಿಮ್ಗೆ ಡೌನ್ ಪೇಮೆಂಟ್ ನಿಮ್ಮ ಹತ್ರ 1 ಲಕ್ಷ ಇದೆ, 2 ಲಕ್ಷ ಇದೆ, ಎಷ್ಟಿದೆ 30,000 ಎತ್ಕೊಂಡ್ ಬನ್ನಿ. ಮಿಕ್ಕಿ ಲೋನ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ಇನ್ನೊಂದು ಬೀಟ್ ಇದೆ ನೋಡಿ ಸರ್ ಗಾಡಿ. 2011 ಮಾಡಲ್ ಶೆವರ್ಲೆಟ್ ಬೀಟ್ ಗಾಡಿ ಏನು ಮಾಡಂಗಿಲ್ಲ, ಹಂಗಿದೆ ಸರ್. ಪ್ರೈಸ್ ಶಾಕಿಂಗ್ ಆಗ್ಬಿಡ್ಬೇಕು ಸರ್. ಹೇಳ್ದೆ ನಾನು ಏನಪ್ಪ ಇನ್ನು ಹಿಂಗ್ ತರ ಹೇಳ್ತಾ ಇದ್ರೆ ಗುಜ್ಜಿಕಾರ ಅಂತ ಅನ್ಕೊಳ್ಬೇಕು ಸರ್. ಒಳ್ಳೆ ಗಾಡಿ ನಿಮ್ಗೆ ಕೊಡ್ತಾ ಇರೋದು ಎಷ್ಟಕ್ಕೆ ಬರೀ 1,50,000 ನಿಮ್ಗೆ ಶೆವರ್ಲೆಟ್ ಬೀಟ್ 11 ಮಾಡಲ್ ಕೊಡ್ತಾ ಇದೀನಿ. ಪೆಟ್ರೋಲ್ ವೇರಿಯಂಟ್ ಒಂದ್ ಸರಿಯಾಗಿರೋದು ಹೊಸ ಶೋರೂಮ್ ಇಂದ 2 ನೇ ಬರಲ್ಲ ಸರ್. ನಾವು ಕಾರ್ ಕೊಡ್ತಾ ಇದೀನಿ ನಿಮ್ಗೆ ಸರ್. ನೆಕ್ಸ್ಟ್ ಮಾರುತಿ ಆಲ್ಟೋ 2010 ಮಾಡಲ್ VXi K10 ಇದು ಸರ್. ಶಾಕ್ ಆಗ್ಬಿಡ್ಬೇಕು 1,70,000 ಗೆ
ಜಸ್ಟ್ 1,70,000 ನಿಮ್ಗೆ ಆಲ್ಟೋ ಕೊಡ್ತಾ ಇದೀನಿ ಸರ್, ಅದು K10 ಕೊಡ್ತಾ ಇದೀನಿ 10 ಮಾಡಲ್ ನಿಮ್ಗೆ ಆಗಿರುತ್ತೆ ಸರ್. ಸರ್ ನೆಕ್ಸ್ಟ್ ನಿಮ್ಗೆ ಶೆವಲೆಟ್ ಬೀಟ್ ಸರ್ ಗಾಡಿ ತೋರಿಸಿ ಸರ್. ಸರ್ ಇದು 2014 ಮಾಡಲ್ ಸರ್, ಇದು ಬೀಟ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಒಳಗಡೆ ಇಂಟೀರಿಯರ್ ತನಕ ತುಂಬಾ ಚೆನ್ನಾಗಿದೆ, ಟೈರ್ ಎಲ್ಲ A to Z ಚೆನ್ನಾಗಿದೆ ಸರ್. ಗಾಡಿನಲ್ಲಿ ಏನು ತಗೊಂಡ್ ಮಾಡಂಗಿಲ್ಲ, ಅಷ್ಟು ಕ್ಲಾಸ್ ಆಗಿದೆ ಗಾಡಿ, ತುಂಬಾ ಕ್ಲಾಸ್ ಇದೆ. 14 ಮಾಡಲ್, ಜಸ್ಟ್ ಎಷ್ಟಕ್ಕೆ ಹೇಳಿ? ಎಷ್ಟು ಸರ್? 2 ಲಕ್ಷ. ಲೋನ್ ಬೇಕಾ? ಲೋನ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ನೆಕ್ಸ್ಟ್ ನೋಡಬಹುದು ಒಂದು ಸೆಲೆರಿಯೋ ಇದೆ ಸರ್, ಇದು ಡೀಟೇಲ್ಸ್ ಸರ್. ಇದರ ಡೀಟೇಲ್ ಬಂದು ಮಾರುತಿ ಸೆಲೆರಿಯೋ ರೆಡ್ ಬ್ಯೂಟಿ ಅಂತ ಹೇಳ್ಬೋದು ಸರ್. ಕ್ಲಾಸ್ ಇದೆ, 14 ಮಾಡಲ್, ಪೆಟ್ರೋಲ್ ಸರ್. ನಮ್ಮ ಹತ್ರ ಟ್ವಿಸ್ಟ್ ಇದೆ, ಪೆಟ್ರೋಲ್ ಬೇಕಾ? ಪೆಟ್ರೋಲ್ ಸಿಗುತ್ತೆ ನಿಮ್ಗೆ. ಡೀಸೆಲ್ ಬೇಕಾ? ಡೀಸೆಲ್ ಇದೆ ನಮ್ಮ ಹತ್ರ, ಎರಡು ಇದೆ, ಯಾವ್ದು ಬೇಕು ನಿಮ್ಗೆ ಸಿಗುತ್ತೆ. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಸೆಲೆರಿಯೋ ನಮ್ಮ ಹತ್ರ ಸರ್. ಸೆಲೆರಿಯೋ ಬಗ್ಗೆ ಹೇಳ್ತೀನಿ ನೋಡಿ, AC ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸ್, ನಿಮ್ಮ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, ಇಂಜಿನ್ ತುಂಬಾ ಕ್ಲಾಸ್ ಇದೆ. ಇದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ವೇರಿಯಂಟ್ ಸರ್. ಇದು 14 ಮಾಡಲ್ ಸೆಲೆರಿಯೋ ನಮ್ಮ ಹತ್ರ ನಿಮ್ಗೋಸ್ಕರ ಜಸ್ಟ್ 2,80,000, 7,80,000 ಕೊಡ್ತೀನಿ. ನಿಮ್ಗೆ ಲೋನ್ ಬೇಕಾ? ಲೋನ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ನೆಕ್ಸ್ಟ್ ಒಂದು ನೆಕ್ಸ್ಟ್ ನೀವು ಶೆವಲೆಟ್ ಎಂಜಾಯ್ ನೋಡ್ತಾ ಇರೋದು, ಫ್ಯಾಮಿಲಿ ಕಾರ್ 8 ಸೀಟರ್ಸ್ ಸರ್. ಇದು ಯಾರ ಹತ್ರ ತುಂಬಾ ದುಡ್ಡು ಕಡಿಮೆ ಇರುತ್ತೆ, ಅವ್ರ ಹತ್ರ ಫ್ಯಾಮಿಲಿ ಕಾರ್ ಬೇಕಂತಾರೆ, ಫ್ಯಾಮಿಲಿ ಜಾಸ್ತಿ ಇರುತ್ತೆ ದುಡ್ಡು, ಅವರು ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಗಾಡಿ ತುಂಬಾ ಕ್ಲಾಸ್ ಇದೆ, ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್ ಇದು. 2013 ಮಾಡಲ್ ಶೆವಲೆಟ್ ಎಂಜಾಯ್ ಇದು, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪ್ರೈಸ್ ನಾನು ಹೇಳ್ದೆ ಸರ್, ನಾನು ಹೇಳ್ತೀನಿ 3 ಲಕ್ಷ. ಎಷ್ಟಕ್ಕೆ? ಫ್ಯಾಮಿಲಿ ಕಾರ್ 3 ಲಕ್ಷ ಕೊಡ್ತಾ ಇದೀನಿ. 13 ಮಾಡಲ್ ಶೆವಲೆಟ್ ಎಂಜಾಯ್ ಸರ್. ಗ್ರೇ ಕಲರ್ ಗಾಡಿ ತಗೊಂಡು ಏನು ಮಾಡಂಗಿಲ್ಲ, ತುಂಬಾ ಕ್ಲಾಸ್ ಇದೆ, ಮತ್ತೆ ಕಡಿಮೆ ಹೊಡಿದೆ, 60,000 ಚಿಲ್ಲರೆ ಹೊಡಿದೆ ಸರ್ ಗಾಡಿ. ಇದು ಕಡಿಮೆ ಹೊಡಿದ ಗಾಡಿ ನಿಮಗೆ ಬರೀ 3 ಲ್ಯಾಕ್ಸ್ ಎಂಜಾಯ್ ಕೊಡ್ತಾ ಇದೀನಿ ಸರ್. ಸರ್ ನೆಕ್ಸ್ಟ್ ಬಂದು ಎರ್ಟಿಗಾ VXi ಸರ್, 2014 ಮಾಡಲ್ ತೋರಿಸಿ ಸರ್. ಸರ್ ಇದು ಪೆಟ್ರೋಲ್ ವೇರಿಯಂಟ್, VXi, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ. ತುಂಬಾ ಜನ ಇರ್ತಾರೆ ಸರ್ ಮಾರುತಿ ಫ್ಯಾನ್ಸ್ ಗಳಿಗೆ, ಎರ್ಟಿಗಾನೇ ಬೇಕು ಅಂತಾರೆ, ಅವ್ರಿಗೋಸ್ಕರ ತಗೊಂಡ್ ಬಂದಿನಿ. ಎರ್ಟಿಗಾ ತುಂಬಾ ಚೆನ್ನಾಗಿದೆ, 5,25,000 5,25,000 ನಿಮ್ಗೆ 2014 ಮಾಡಲ್ VT ಪೆಟ್ರೋಲ್ ಎರ್ಟಿಗಾ ಕೊಡ್ತಾ ಇದೀನಿ ಸರ್. ಕ್ಲಾಸ್ ಆಗಿದೆ ಗಾಡಿ, ಏನ್ ತಗೊಂಡ್ ಮಾಡಂಗಿಲ್ಲ. ನೆಕ್ಸ್ಟ್ ಬನ್ನಿ ಸರ್, ನಿಮ್ಗೆ XL6 ಇದೆ ನಮ್ಮ ಹತ್ರ ಸರ್. 2020 ಮಾಡಲ್ XL6 ಇದೆ ಸರ್ ನಮ್ಮ ಹತ್ರ, ಏನು ಮಾಡಂಗಿಲ್ಲ ಗಾಡಿ ತಗೊಂಡೆ ಸರ್. 2020 ಮಾಡಲ್ XL6 ಹೈಬ್ರಿಡ್ ಇದು, ಪೆಟ್ರೋಲ್ ಪ್ಲಸ್ ಬ್ಯಾಟರಿ ಬರುತ್ತೆ, ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ, ಆಟೋಮೆಟಿಕ್ ಸರ್. ಗಾಡಿ ನಾನು ಹೇಳಿದ್ರೆ ಶಾಕ್ ಆಗ್ಬಿಡ್ತೀರ, ಆ ತರ ಇದೆ. ಪ್ರೈಸ್ ತುಂಬಾ ಕಡಿಮೆ ಸರ್, 9 ಲ್ಯಾಕ್ಸ್ ಓನ್ಲಿ. 9 ಲ್ಯಾಕ್ಸ್ ನಿಮ್ಗೆ XL6 ಕೊಡ್ತೀನಿ. ಪ್ರೈಸ್ ಶೋರೂಮ್ ಪ್ರೈಸ್ 18 ಲಕ್ಷ ಚಿಲ್ಲರೆ ಇದೆ ಸರ್, ಆಟೋಮೆಟಿಕ್. ಬರೀ ನಮ್ಮ ಹತ್ರ ಆಲ್ಫಾ ಕಾರ್ಸ್ ಒಳಗಡೆ ನಿಮ್ಗೆ 9 ಲಕ್ಷಕ್ಕೆ ನಿಮ್ಗೆ XL6 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ, ಅದು ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೆ. ಇದರಲ್ಲಿ ಸನ್ ರೂಫ್ ನಲ್ಲಿ, ಈ ರೂಫ್ ನಲ್ಲಿ AC ಎಲ್ಲಾ ಬರುತ್ತೆ ಸರ್ ಗಾಡಿಗೆ, ತಗೊಂಡ್ ಏನು ಮಾಡಂಗಿಲ್ಲ. ಮ್ಯಾಗ್ವಿಲ್ ಸಮೇತ A to Z ಫುಲ್ಲಿ ಟಾಪ್ ಎಂಡ್ ಗಾಡಿ ಕೊಡ್ತಾ ಇರೋದು ಸರ್. ನೆಕ್ಸ್ಟ್ ಇನ್ನೊಂದು 16 ಮಾಡಲ್ ಕ್ರೆಟಾ ತೋರ್ತಾ ಇದೀನಿ ನೋಡಿ ಸರ್. ಚಾಕ್ಲೇಟ್ ಕಲರ್, ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. CNG ಇದೆ ಗಾಡಿ ಒಳಗಡೆ, ಪೆಟ್ರೋಲ್ ಪ್ಲಸ್ CNG. ತುಂಬಾ ಜನ CNG ಹುಡುಕ್ತಾ ಇರಲ್ಲ, ಅವ್ರಿಗೋಸ್ಕರ CNG ಇದೆ ನೋಡಿ ಸರ್ ಗಾಡಿ. ಸರ್ ಗಾಡಿದು ಏನೇನ್ ಬರುತ್ತೆ ಫೀಚರ್ಸ್: AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮೌಂಟ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಬರುತ್ತೆ, ಆದ್ಮೇಲೆ ಬ್ಯಾಕ್ AC ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ಸರ್. ಗಾಡಿ ಕಲರ್ ಹಂಗೆ ಇದೆ ಸರ್, ಮೆಹಂದಿ ಕಲರ್, ತುಂಬಾ ಕ್ಲಾಸ್ ಇದೆ. ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್ ಕ್ರೆಟಾ ಸೆಕೆಂಡ್ ಓನರ್ 16 ಮಾಡಲ್, ಬೇಸ್ 6,75,000 6,75,000 ನಿಮ್ಗೆ 16 ಮಾಡಲ್ ಪೆಟ್ರೋಲ್ ಕ್ರೆಟಾ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಲಾಸ್ಟ್ ವೆಹಿಕಲ್ ಫಾರ್ ದ ಡೇ ರೆನಾಲ್ಡ್ ಡಸ್ಟರ್ ಇದೆ ಸರ್, ಇದು ಡೀಟೇಲ್ಸ್ ಸರ್. ಇದು ಬಂದಿತ್ತು 19 ಮಾಡಲ್ ಡಸ್ಟರ್ ನೋಡ್ತಾ ಇದ್ದೀರಾ, ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್, RXS ಇದು ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಲೆದರ್ ಸೀಟ್ ಬರುತ್ತೆ ನಿಮ್ಗೆ, ಗಾಡಿ ಮೇಲೆ ಆಟೋ ಕ್ಲೈಮೇಟ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ತೋರಿಸಿದೆ, ಮ್ಯಾಗ್ವಿಲ್ ಸಮೇತ ಗಾಡಿ. ಟೈರ್ ತುಂಬಾ ಚೆನ್ನಾಗಿದೆ, ಗಾಡಿ ತಗೊಂಡ್ ಏನ್ ಖರ್ಚು ಮಾಡಂಗಿಲ್ಲ, ತುಂಬಾ ಕ್ಲಾಸ್ ಆಗಿದೆ. 19 ಮಾಡಲ್ ಸರ್, ಚೆಕ್ ಮಾಡ್ಕೊಳ್ಳಿ, 7 ಲಕ್ಷ ಆ ತರ ಇದೆ. ನಮ್ಮ ಹತ್ರ ಬರೀ 6,25,000 6,25,000 ನಿಮ್ಗೆ 19 ಮಾಡಲ್ ರೆನಾಲ್ಡ್ ಡಸ್ಟರ್ ಕೊಡ್ತಾ ಇದೀನಿ ಸರ್ ನಿಮ್ಗೆ. 6,25,000 ಕೊಡ್ತಾ ಇದೀನಿ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ, ಸಿಗದೆ ಚಾನ್ಸೇ ಇಲ್ಲ ಸರ್. ನಾವು ಕೊಡ್ತಾ ಇರೋದು ಪ್ರೈಸಸ್ ಮತ್ತೆ ಯಾವ ಪ್ರೈಸ್ ಹೇಳಿದೆಲ್ಲ ಚೆಕ್ ಮಾಡ್ಕೊಳ್ಳಿ, ಅದು ಬಜಾರ್ ನಲ್ಲಿ ಸರ್. ಮುಂದೆ ಬನ್ನಿ, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಅಂತ ಸರ್. ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಲ ಗಾಡಿಗಳು ತಗೊಂಡ್ ಬಂದಿನಿ. ಮತ್ತೆ ಸ್ಟಾಕ್ ಕ್ಲಿಯರೆನ್ಸ್ ಸರ್, ಗಾಡಿಗಳು ತೋರಿಸಿದ್ರೆ ಯಾವ ತರ ಸಮುದ್ರದಂಗ ಇದೆ ಸರ್ ಗಾಡಿಗಳು. ನಿಮ್ಗೆ ಯಾವ ಗಾಡಿ ಬೇಕು ಹೇಳಿ, ನಾವು ತಂದ್ಕೊಡ್ತೀನಿ ಸರ್. ನಮ್ಮ ಹತ್ರ ಅಷ್ಟು ಗಾಡಿಗಳು ಇದೆ ಸರ್. ನಿಮ್ಗೆ ಲೋ ಬಜೆಟ್ ಗಾಡಿ ಬೇಕಾ? ನಮ್ಮ ಹತ್ರ ಲೋ ಬಜೆಟ್ ಗಾಡಿ ಇದೆ. 10 ಮಾಡಲ್ ವ್ಯಾಗನರ್ ಬೇಕಾ? ಅದು ಇದೆ. ನಿಮ್ಗೆ ಫಿಯೆಸ್ಟಾ ಬೇಕಾ? ನ್ಯಾನೋ ಬೇಕಾ? ಫಿಗೋ ಬೇಕಾ ಸರ್? ನಿಮ್ಗೆ ರೆನಾಲ್ಡ್ ಕ್ವಿಡ್ ಲೇಟೆಸ್ಟ್ ಬೇಕು, ಯಾವ ತರ ಗಾಡಿಗಳು ಬೇಕು ಹೇಳಿ ಸರ್. ನಮ್ಮ ಹತ್ರ ಎಲ್ಲಾ ಗಾಡಿಗಳು ಇದೆ. ನಿಮ್ಗೆ ಈ ಸಲ ಬನ್ನಿ, ನಾವು ಪ್ರೈಸ್ ಏನಾಗುತ್ತೆ ಡಿಸ್ಕೌಂಟ್ ಮಾಡ್ಕೊಡೋಣ ಅಂತ. ಮತ್ತೆ ದಯವಿಟ್ಟು ಪೂರ್ತಿ ನೋಡಿ, ಇದು ವಿಡಿಯೋ ಮಾಡಿರೋದು ನಿಮ್ಗೆ ಅರ್ಥ ಆಗುತ್ತೆ ಎಲ್ಲಾ ಗಾಡಿದು ಯಾವ ತರ ಪ್ರೈಸಸ್ ಇದೆ ಅಂತ ಸರ್. ಶಾಕ್ ಆಗ್ಬಿಡುತ್ತೆ ಆ ಪ್ರೈಸಸ್ ಕೊಟ್ಟಿರೋ, ಕ್ಲಿಯರೆನ್ಸ್ ಸ್ಟಾಕ್ ಅಂತ ಸರ್ ಕೊಟ್ಟಿರೋದು. ಮತ್ತೆ ಎಲ್ಲಿ ಬರ್ಬೇಕಂದ್ರೆ ಇದು ಗಾಡಿ ತಗೋಬೇಕಂದ್ರೆ ನೀವು ಸರ್, ಇದು ಆಲ್ಫಾ ಕಾರ್ಸ್ ಸರ್. ಇದು ಬನ್ನಘಟ್ಟ ರೋಡ್, ಅರಿಕೆರೆ ಸಿಗ್ನಲ್ ಹತ್ರ ನಮ್ದು ಇರೋದು ಹಬ್. ಇದು ಆಲ್ಫಾ ಕಾರ್ಸ್. ನೀವು ಗೂಗಲ್ ನಲ್ಲಿ ಆಲ್ಫಾ ಕಾರ್ಸ್ RNS ಮೋಟರ್ ಬಿಫೋರ್ ಅಂತ ಹಾಕಿ ಸಾಕು, ನಿಮ್ ಲೊಕೇಶನ್ ಬಂದ್ಬಿಡುತ್ತೆ.
ಮತ್ತೆ ನಮ್ಮ ಮೊಬೈಲ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ. ಆ ನಂಬರ್ ಕಾಲ್ ಮಾಡಿ ನಿಮ್ಗೆ ಯಾವ ತರ ಬೇಕು, ನಿಮ್ ಲೊಕೇಶನ್ ಬೇಕಾದ್ರೆ ಕಳ್ಸಿರ ಎಲ್ಲಾ ಗಾಡಿ ಮಾಹಿತಿ ಫುಲ್ ಕಳ್ಸಿನಿ ಸರ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ಡೀಟೇಲ್ಸ್ ಕೊಟ್ಟಿರೋದಕ್ಕೆ. ಇಯರ್ ಅಂಡ್ ಸೇಲ್, ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲ ಆಫರ್ಗಳು ಬಿಟ್ಟಿದ್ದೀನಿ. ಮತ್ತೆ ನೀವು ಬನ್ನಿ ಸರ್, ಈ ಸಲ ನಿಮಗೆ ಏನಾಗುತ್ತೆ ನಮ್ ಕಡೆಯಿಂದ ಆ ತರ ನಿಮ್ಗೆ ಮಾಡಿ ಸಹ ಕೊಡೋಣ ಅಂತ ಸರ್. ಥ್ಯಾಂಕ್ ಯು ಸರ್. ಅಂಡ್ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ನೀವೇನ್ ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮ್ಗೆ ಮಾಡೋ ಫೇವರ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವರ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್.